ಸ್ಟೇಟ್ ನ್ಯೂಸ್ ಡಾಟ್ ಲೈವ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊದಲನೇದಾಗಿ ನಮ್ಮ ವೀಕ್ಷಕರೆಲ್ಲರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಬಾರಿಯ ಹಬ್ಬ ನಿಮ್ಮ ಮನೆಗಳಲ್ಲಿ ವಿಶೇಷವಾದ ಚೈತನ್ಯ, ಅಭಿವೃದ್ಧಿ, ಪ್ರಗತಿ ಎಲ್ಲವನ್ನ ತಂದುಕೊಳ್ಳಿ ಅಂತ ಹಾರೈಸ್ತಾ ಇದ್ದೀವಿ. ವ್ರತಾಚರಣೆ ಮಾಡತಕ್ಕಂಥ ಎಲ್ಲ ಆಸ್ತಿಕ ಭಕ್ತ ಮಹಾಜನರಲ್ಲಿರತಕ್ಕಂಥ ಪ್ರಶ್ನೆ ಏನಂತಂದರೆ, ವ್ರತಾಚರಣೆಯನ್ನು ಈ ಬಾರಿ ಯಾವತ್ತು ಮಾಡಬೇಕು? ಶುಕ್ರವಾರ ಅನ್ನೋದು ನಮಗೆಲ್ಲ ಗೊತ್ತಿದೆ, ಆದರೆ ಯಾವ ಶುಕ್ರವಾರ ಅನ್ನತಕ್ಕಂಥದ್ದು. ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ಶುಕ್ರವಾರಗಳಲ್ಲಿ ಒಮ್ಮೊಮ್ಮೆ ಈ ಬಾರಿ ಗೊಂದಲಗಳು ನಮಗೆ ಬರ್ತಾ ಇರುತ್ತೆ. ಇಲ್ಲಿ ಶಾಸ್ತ್ರದ ಆಧಾರದಲ್ಲಿ ಏನು ಹೇಳಿದ್ದಾರೆ, ಪಂಚಾಂಗ ಕರ್ತೃಗಳು ನಮಗೆ ಏನು ತಿಳಿಸ್ಕೊಟ್ಟಿದ್ದಾರೆ, ಇದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಇದೇ ನಮಗೆ ನಿರ್ಣಾಯಕವಾದಂಥ ವಿಚಾರ ಆಗ್ತಾ ಹೋಗುತ್ತೆ. ಸೊ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಶುಕ್ಲ ಪಕ್ಷದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು, ಯಾವ ಶುಕ್ರವಾರ ಅಂತಂದರೆ ಪೌರ್ಣಿಮೆಗೆ ಹತ್ತಿರ ಇರತಕ್ಕಂಥ ಶುಕ್ರವಾರದಂದು ಮಾಡಬೇಕು ಅನ್ನತಕ್ಕಂಥದ್ದು. ಹಾಗಾಗಿ 21ನೇ ತಾರೀಕು ನವಮಿ, ಶ್ರಾವಣ ಶುಕ್ಲ ನವಮಿ, ಅನುರಾಧ ನಕ್ಷತ್ರ ಯುಕ್ತವಾದಂಥ ದಿನ ಆಗಿರುತ್ತೆ. ಈ ಶುಕ್ರವಾರವೇ ಪ್ರಶಸ್ತ, ಗ್ರಾಹ್ಯ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಏನು ಹೇಳುತ್ತೆ ಅಂತಂದರೆ, 28ನೇ ತಾರೀಕು ಪೌರ್ಣಿಮೆ ಇದೆಯಲ್ಲ ಗುರುಗಳೇ, ಅದು ಶುಕ್ಲ ಪಕ್ಷವೇ ಆಗುತ್ತಲ್ಲ, ಹಾಗಿದ್ದ ಮೇಲೆ ಅವತ್ತೇ ಮಾಡಬೇಕಲ್ಲ, ಪೌರ್ಣಿಮೆ ಇನ್ನೂ ವಿಶೇಷವಲ್ಲ ಅಂತ ಬಹಳಷ್ಟು ಜನ ನಮ್ಮನ್ನು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಧರ್ಮಶಾಸ್ತ್ರ ಕರದೀಪಿಕ, ನಿರ್ಣಯ ಸಿಂಧು, ಇವೆಲ್ಲ ಈ ಥರದ ಆಧಾರಬದ್ಧವಾದ ಗ್ರಂಥಗಳು ಏನು ನಮಗೆ ಉತ್ತರ ಕೊಡುತ್ತೆ ಅನ್ನೋದು ನಾವು ನೋಡಬೇಕಾಗತ್ತೆ. ಸೊ ಇಲ್ಲಿ ಪೌರ್ಣಿಮೆಯ ವ್ಯಾಪ್ತಿ 28ನೇ ತಾರೀಕು ಬೆಳಿಗ್ಗೆ ಕೆಲವು ಘಳಿಗಳು ಇರೋದ್ರಿಂದ, ನಂತರ ಕೃಷ್ಣ ಪಕ್ಷದ ಪಾಡ್ಯಮಿ ಮೊದಲಾಗೋದ್ರಿಂದ ಅದು ಗ್ರಾಹ್ಯವಲ್ಲ ಅನ್ನೋದು ಇಲ್ಲಿ ನಮಗೆ ಶಾಸ್ತ್ರ ತಿಳಿಸ್ಕೊಡ್ತಾ ಇರತಕ್ಕಂಥ ವಿಚಾರ ಆಗಿರುತ್ತೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಅನೂಚಾನವಾಗಿ ನಾವು ನೋಡಿದ್ದಾದಲ್ಲಿ ಸಂಜೆಯ ಹೊತ್ತೇ ಪೂಜೆ ಮಾಡ್ತಾ ಇದ್ದಂಥದ್ದಾಗಿತ್ತದು. ಬೆಳಿಗ್ಗೆಯಿಂದ ಉಪವಾಸ ಇದ್ದು ಸಂಜೆಯ ಹೊತ್ತಿಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನು ಬರಮಾಡ್ಕೊಳ್ತಕ್ಕಂಥದ್ದು ಹಿಂದೆಯಿಂದ ಬಂದಂಥ ಪದ್ಧತಿ. ಈಗ ಕಾಲಕ್ರಮೇಣ ಏನಾಗಿದೆ, ನಮ್ಮ ಜೀವನ ಶೈಲಿಗಳ ಬದಲಾವಣೆ ಆಗಿದೆ. ಬೆಳಿಗ್ಗೆಯಿಂದ ಉಪವಾಸ ಇರೋದಕ್ಕೆ ಎಷ್ಟೋ ಜನಗಳಿಗೆ ಕಷ್ಟ ಆಗುತ್ತೆ. ಅವರವರ ದೈಹಿಕ ಸಮಸ್ಯೆಗಳು, ಆರೋಗ್ಯದ ವಿಚಾರಗಳು, ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಬಹಳಷ್ಟು ಜನ, ಜೊತೆಗೆ ಇವತ್ತೆಲ್ಲ ವರ್ಕಿಂಗ್ ಲೇಡೀಸ್ ತುಂಬ ಜನ ಇರ್ತಾರೆ. ಸೊ ಬೆಳಿಗ್ಗೆಯಿಂದ ಕಷ್ಟಪಟ್ಕೊಂಡು ದುಡ್ಕೊಂಡು ಮತ್ತೆ ಸಂಜೆ ಬಂದು ರೆಡಿ ಮಾಡ್ಕೊಂಡು ಪೂಜೆ ಮಾಡಬೇಕು ಅಂದ್ರೆ ಆ ಉತ್ಸಾಹ, ಎನರ್ಜಿ ಎಲ್ಲ ಇರೋದಿಲ್ಲ. ಹಾಗಾಗಿ ಬೆಳಿಗ್ಗೆನೇ ಫ್ರೆಶ್ ಆಗಿ ಪೂಜೆ ಮಾಡಿಬಿಟ್ಟು ಹೊರಟು ಬಿಡೋಣ ನಮ್ಮ ಕೆಲಸಗಳಿಗೆ ಅನ್ನೋ ಒಂದು ಪದ್ಧತಿಯನ್ನು ಸಹ ಸುಮಾರು ವರ್ಷಗಳಿಂದ ರೂಢಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಕಾಲಾನುಕ್ರಮೇಣ ಶಾಸ್ತ್ರವು, ನಮ್ಮ ಪದ್ಧತಿಗಳು, ಸಂಪ್ರದಾಯಗಳು ಅಲ್ಲಲ್ಲಿ ಮಾರ್ಪಾಟುಗಳು ಆಗತ್ತೆ, ಅದರಲ್ಲೇನು ತಪ್ಪೇನಿಲ್ಲ. ಹಾಗಾಗಿ ಬೆಳಿಗ್ಗೆಯ ಹೊತ್ತೇ ನಾವು ಈ ಪೂಜೆಯನ್ನು ಮಾಡ್ತೀವಿ ಅನ್ನೋದಾಗಿರೋದ್ರಿಂದ, ಬೆಳಿಗ್ಗೆಯ ಹೊತ್ತು ನಮಗೆ ಪೌರ್ಣಿಮೆಯ ವ್ಯಾಪ್ತಿ ಕಡಿಮೆ ಇದ್ದು ಆ ದಿನ ಕೃಷ್ಣ ಪಕ್ಷದ ಪಾಡ್ಯಮಿ ಮೊದಲಾಗಿರೋದ್ರಿಂದ 28ನೇ ತಾರೀಕು ಗ್ರಾಹ್ಯವಲ್ಲ. ಈ ದೃಷ್ಟಿಯಿಂದ 21ನೇ ತಾರೀಕೆ ಮಾಡಬೇಕು ಅನ್ನತಕ್ಕಂಥದ್ದು ಇಲ್ಲಿ ಎಲ್ಲ ವೀಕ್ಷಕರು ಗಮನಿಸಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಅನಾನುಕೂಲ ಆಗಿದೆ ನಿಮಗೆ 21ನೇ ತಾರೀಕು, ಈ ಒಂದು ತಿಂಗಳ ಋತುವಿನ ಸಮಸ್ಯೆ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಒಂದು ಸಮಸ್ಯೆಗಳಾಗಿರ್ಬೋದು, ಈ ರೀತಿಯ ತೊಂದರೆಗಳಾದಾಗ ಶ್ರಾವಣ ಮಾಸದ ಉಳಿದ ಯಾವುದೇ ಶುಕ್ರವಾರದಂದು ಸಹ ಮಾಡಬಹುದು. ಅದರಲ್ಲೂ ಕೊನೆಯ ಶುಕ್ರವಾರ, 4ನೇ ಶುಕ್ರವಾರ ಅಥವಾ 5ನೇ ಶುಕ್ರವಾರ ಬಂದಿದ್ದಾದಲ್ಲಿ ಅದು ಬಹಳ ವಿಶೇಷ ಅಂತ ಹೇಳ್ತಾರೆ. ಅಲ್ಲೂ ತಪ್ಪು ಹೋಯಿತು ಅಂತಂದರೆ ಕಟ್ಟಕಡೆಗೆ ನವರಾತ್ರಿಯಲ್ಲಿ ಯಾವುದಾದ್ರೂ ಒಂದು ಶುಕ್ರವಾರ ಅಥವಾ 10 ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನವಾದರೂ ಸಹ ಮಾಡ್ಕೋಬಹುದು. ಒಟ್ಟಾರೆ ಸಾರಾಂಶ ಏನಂತಂದರೆ, ಈ ಬಾರಿ 21ನೇ ತಾರೀಕು ಶ್ರಾವಣ ಶುಕ್ಲ ನವಮಿಯಂದೇ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ತುಂಬ ಶ್ರೇಯಸ್ಕರ ಅನ್ನೋದು. ಮುಖ್ಯವಾಗಿ ವ್ರತಾಚರಣೆ ಅಥವಾ ಪೂಜೆಯನ್ನು ಮಾಡಬೇಕಾದಾಗ ನಿಯಮ ನಿಬಂಧನೆಗಳು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಏನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಮಾಡಬಾರ್ದು ಅನ್ನೋದನ್ನೇ ನಾವು ಗಮನಿಸ್ಕೋಬೇಕಾಗತ್ತೆ. ಬಹಳ ವಿಶೇಷವಾದ ವಿಚಾರ ಏನಂತಂದರೆ, ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕಾದಾಗ ಆಕೆ ಶುಭ್ರವರ್ಣಗಳಾಗಿರ್ತಕ್ಕಂಥದ್ದು ಮತ್ತು ಈ ಶುಚಿತ್ವಕ್ಕೆ ತುಂಬ ಮಹತ್ವವನ್ನು ಕೊಡ್ತಕ್ಕಂಥವಳು ಮಹಾಲಕ್ಷ್ಮಿ ಆಗಿರ್ತಾಳೆ. ಹಾಗಾಗಿ ಮೊದಲನೇದಾಗಿ ಏನು ಮಾಡ್ಬೇಕು ನಾವು ಅಂತಂದರೆ, ಆ ಪರಿಸರವನ್ನು, ಆ ವಾತಾವರಣವನ್ನು ತುಂಬ ಶುಭ್ರವಾಗಿ, ಶುಚಿತ್ವವಾಗಿ ನಾವು ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ ಆಗಿರುತ್ತೆ. ಅಂದರೆ ಇಲ್ಲಿ ಶುಚಿತ್ವ ಅಂತಂದರೆ ಏನು, ನಾವು ಕೇವಲ ಗುಡಿಸಿ ಸಾರಿಸ್ಬಿಡ್ತಕ್ಕಂಥದ್ದ ಅಥವಾ ಏನೋ ಒಂದು ಅಲ್ಲಿ ಸ್ಪ್ರೇ ಮಾಡಿಬಿಡೋದಾ ಅಂದರೆ ಅದು ಮುಖ್ಯ ಆಗೋದಿಲ್ಲ. ಇಲ್ಲಿ ಅಂತಃಶುದ್ಧಿ, ಬಹಿಶುದ್ಧಿ ಅಂತ ಎರಡನ್ನೂ ಸಹ ಹೇಳ್ತೀವಿ ನಾವು. ಹೊರಗಡೆ ಶುದ್ಧಿಯನ್ನು ಹೇಗೋ ಮಾಡಿಬಿಡ್ತೀವಿ, ಇವತ್ತಿನ ದಿವಸ ನಮಗೆ ಮಾಡ್ಕೊಳ್ಳೋಕೆ ಸಮಯ ಇಲ್ಲ ಅಂತಂದ್ರು ಅದನ್ನು ಮಾಡ್ಕೊಳ್ಳೋದಕ್ಕೆ, ಆ ಸರ್ವಿಸ್ ಕೊಡೋದಕ್ಕೆ ಒಂದಷ್ಟು ಜನ ಇದ್ದಾರೆ. ದುಡ್ಡು ಕೊಟ್ಟರೆ ಬರ್ತಾರೆ, ಹಬ್ಬದ ಟೈಮಲ್ಲಿ ಹಿಂದಿನ ದಿವಸ ಎಲ್ಲ ಕ್ಲೀನ್ ಮಾಡಿ ಹೊರಟೋಗ್ತಾರೆ. ಆದರೆ ಅಂತಃಶುದ್ಧಿ ಅನ್ನತಕ್ಕಂಥದ್ದಾಗಬೇಕು. ಅಂತಃಶುದ್ಧಿ ಏನು ಅಂತಂದರೆ, ಮನಸ್ಸಿನೊಳಗಿರ್ತಕ್ಕಂಥ ಕಶ್ಮಲಗಳು, ಗೊಂದಲಗಳು ಮತ್ತು ಹಲವಾರು ರೀತಿಯಾದ ಒಂದು ಪ್ರಕ್ಷುಬ್ಧತೆ ಇರುತ್ತೆ ಮನಸ್ಸಿನಲ್ಲಿ. ಹಿಂದಿನ ದಿವಸ ಏನೋ ಒಂದು ಟೆನ್ಷನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿರ್ತೀವಿ. ಇಲ್ಲ ಪೂಜೆ ಮಾಡೋ ದಿವಸನೂ ಅಷ್ಟೇ, ಬೆಳಿಗ್ಗೆ ಎದ್ದು ಮನೆಯಲ್ಲಿ ಏನೋ ಒಂದು ಗೊಂದಲ, ಏನೋ ಗಡಿಬಿಡಿ, ಒಬ್ಬರ ಜೊತೆ ಮತ್ತೊಬ್ಬರಿಗೆ ಏನೋ ಒಂದು ಕಾನ್ಫ್ಲಿಕ್ಟ್ಸ್ ಆಗುವಂಥದ್ದು, ಇವೆಲ್ಲವನ್ನ ಬಿಟ್ಬಿಡಬೇಕು. ಮೊದಲನೇದಾಗಿ ಮನಸ್ಸನ್ನು ತುಂಬ ಪ್ರಶಾಂತವಾಗಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಅವತ್ತಿನ ದಿವಸ ಮನೆಯಲ್ಲಿ ಅಪಶಬ್ದಗಳು, ಕೆಟ್ಟು ಮಾತುಗಳು, ಬೈಗುಳುಗಳು ಇವೆಲ್ಲ ಬರದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಜೊತೆಗೆ
ಹಬ್ಬದ ದಿವಸ ಏನಂತಂದರೆ ಬಹಳ ಬೇಗ ಹೇಳುವಂಥದ್ದು ತುಂಬ ಮುಖ್ಯವಾದ ವಿಚಾರ ಆಗಿರುತ್ತೆ. ಅವತ್ತು ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸಿದ್ಧವಾಗಿಬಿಡಬೇಕು. ಯಾಕಂದರೆ ಒಂದು ನಮಗೆ ಸಮಯನೂ ಸಿಗುತ್ತೆ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ. ಎರಡನೇದೇನಂತಂದರೆ ಆ ವೇಳಾ ವಿಶೇಷ ಅಂತ ಹೇಳ್ತೀವಿ. ಒಂದು ದಿನದಲ್ಲಿ ಬ್ರಾಹ್ಮಿ ಮುಹೂರ್ತ, ಅಭಿಜಿನ್ ಲಗ್ನ, ಗೋಧೂಳಿ ಲಗ್ನ ಅಂತ 3 ವಿಶೇಷವಾದ ಸಮಯಗಳು ಇರುತ್ತೆ. ಈ 3 ಸಮಯಗಳಲ್ಲಿ ಯಾವ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೀವಿ ಅದು ನಮಗೆ ಶತಸಿದ್ಧವಾಗಿ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಅಂದರೆ 5ರಿಂದ 6:30 ಒಳಗಡೆ ಪೂಜೆ ಮಾಡೋದಕ್ಕೆ ತುಂಬ ಪ್ರಶಸ್ತವಾದ ಸಮಯ. 5ರಿಂದ 6:30 ನಾವು ಪೂಜೆ ಮಾಡಬೇಕು ಅಂದರೆ 4 ಗಂಟೆಗೋ 3:30ಗೋ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ 3 ಗಂಟೆಗೋ ಏಳಬೇಕಾಗುತ್ತೆ. 3 ಗಂಟೆಗೆ ಏಳಬೇಕು ಅಂದರೆ ಹಿಂದಿನ ದಿವಸ ರಾತ್ರಿ 9 ಗಂಟೆಗೆ ಮಲಗಬೇಕಾಗುತ್ತೆ. ಸೊ 12 ಗಂಟೆವರೆಗೂ ಮೊಬೈಲ್ ಇಟ್ಕೊಂಡು ಕುತ್ಕೋಬಾರ್ದು ಹಿಂದಿನ ದಿವಸ ಅನ್ನೋದು ಮೊದಲನೇದಾಗಿ ವೀಕ್ಷಕರು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಆಗಿರುತ್ತೆ. ನೆಟ್ ಆಫ್ ಮಾಡಿಬಿಡ್ಬೇಕು, ಮೊಬೈಲ್ ಪಕ್ಕದಲ್ಲಿಡಬೇಕು, ಆಗಲೇ ನಮಗೆ ಬೆಳಗ್ಗೆ ಎಚ್ಚರಿಕೆ ಆಗೋದು. ಅದಿಲ್ಲ ಅಂತಂದರೆ ಎಲ್ಲವೂ ಏರ್ಪೇರು. ಅರ್ಧ ಗಂಟೆ ಹೇಳೋದು ಲೇಟ್ ಆಯಿತು ಅಂತಂದರೆ ಪೂಜೆನೂ ನಿಧಾನ, ಸಿದ್ಧತೆಗಳು ನಿಧಾನ, ಆಮೇಲೆ ಎಲ್ಲಿಲ್ಲದೆ ಇರೋ ಟೆನ್ಷನ್ಗಳು. ಇದೆಲ್ಲದರಿಂದ ಕೊನೆಗೆ ಏನಾಗುತ್ತೆ ಅಂತಂದರೆ ಪ್ರಶಾಂತತೆ ಇರೋದಿಲ್ಲ. ಪೂಜೆ ಮಾಡಿದ್ವಿ ಅನ್ನೋ ಒಂದು ಸಿಂಬಾಲಿಸಮ್ ಬಿಟ್ಟರೆ ನಮ್ಗೆ ಅದರಿಂದ ಸಿಗಬೇಕಾದ ಫಲಿತಾಂಶ ಅನ್ನೋದು ಏನೂ ಇರೋದಿಲ್ಲ. ಸೊ ಎಲ್ಲ ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ ಆಗಿರುತ್ತೆ. ಒಂದು ಪೂಜೆಗೆ 3 ದಿವಸದಿಂದ ಮಾನಸಿಕ ಸಿದ್ಧತೆ ಬೇಕಾಗುತ್ತೆ. ದೈಹಿಕ ಸಿದ್ಧತೆ ಇವೆಲ್ಲ ಮಾಡ್ಕೊಂಡ್ಬಿಡ್ಬೋದು. ಇವತ್ತು ಆರ್ಡರ್ ಕೊಟ್ಟರೆ ಬ್ಲಿಂಕಿಟ್ಟಿಂದಾನೋ ಬಿಗ್ ಬ್ಯಾಸ್ಕೆಟಿಂದಾನೋ ಹೂ ಬಂದ್ಬಿಡುತ್ತೆ, ಹಣ್ಣು ಬಂದ್ಬಿಡುತ್ತೆ, ವಿಳೆದೆಲೆ ಬಂದ್ಬಿಡುತ್ತೆ, ನಾವು ಮಾರ್ಕೆಟ್ಗೆ ಕಾಲಿಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಆದರೆ ಈ ಮಾನಸಿಕ ಸಿದ್ಧತೆ ನೀವೇ ಮಾಡ್ಕೋಬೇಕು. ಇದನ್ನು ಯಾರು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ಮೆಂಟಲ್ ಪ್ರಿಪರೇಷನ್ ಅನ್ನುವಂಥದ್ದು. ಇವಾಗ ಯಾರೋ ಒಬ್ರು ಗೆಸ್ಟ್ ಬರ್ತಾರೆ ಅಂತಂದರೆ, VIP ಬರ್ತಾರೆ ಅಂತಂದರೆ ಎಷ್ಟೆಲ್ಲ ಸಿದ್ಧತೆಗಳು ಮಾಡ್ಕೊಳ್ತೀವಿ ನಾವು. ನಮ್ಮ ಕಾಲೇಜ್ಗೋ ನಮ್ಮ ಆಫೀಸ್ಗೋ ಒಬ್ಬರು ಗೆಸ್ಟ್ನ ಸೆಲೆಬ್ರಿಟಿನ ಕರೆಸಿದ್ದೀವಿ ಅಂತಂದರೆ ಎಷ್ಟು ಸಿದ್ಧತೆಗಳು ಮಾಡ್ಕೊಳ್ತೀವಿ ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೋಸ್ಕರ. ನಾವೆಲ್ಲ ಕಾತರರಾಗಿ ಕಾಯ್ತಾ ಇರ್ತೀವಿ. ಪ್ರೋಟೋಕಾಲ್ ಅಂತೇಳಿ ಎಲ್ಲ ಕಡೆ ರೆಡಿ ಮಾಡ್ಕೊಳ್ತಾ ಇರ್ತೀವಿ. ಅಂಥದ್ದು ಸಾಕ್ಷಾತ್ ಜಗನ್ಮಾತೆ ಮಹಾಲಕ್ಷ್ಮಿನೇ ಬರಬೇಕಾದ್ರೆ ಇನ್ನೆಷ್ಟು ಪ್ರೋಟೋಕಾಲ್ ಫಾಲೋ ಮಾಡ್ಬೇಕು ನಾವು ಯೋಚನೆ ಮಾಡಿ. 3 ದಿನದಿಂದ ಮಾನಸಿಕ ಸಿದ್ಧತೆ ಅನ್ನೋದು ಬೇಕಾಗುತ್ತೆ, ಮೆಂಟಲ್ ಪ್ರಿಪರೇಷನ್. ಆ ಜಗನ್ಮಾತೆನೇ ನನ್ನ ಮನೆಗೆ ಬರ್ತಾ ಇದ್ದಾಳೆ ಅಂತಂದರೆ ಆಕೆಯನ್ನು ಬರಮಾಡ್ಕೊಳ್ಳೋಕ್ಕೆ ಅರ್ಹತೆಯನ್ನು ನಾನು ಬೆಳೆಸ್ಕೋಬೇಕು ಮೊದಲನೇದಾಗಿ. ಅಂದರೆ ಎಲ್ಲ ರೀತಿಯಲ್ಲೂ ಸಹ ನಾನು ವಿನೀತನಾಗಿ ಒಂದು ಸಮಾಧಾನ ಚಿತ್ತತೆಯಿಂದ ಈ ಪೂಜೆಯನ್ನು ಮಾಡೋದಕ್ಕೆ ಸಿದ್ಧವಾಗಬೇಕು ಅನ್ನತಕ್ಕಂಥದ್ದು. ಎರಡನೆಯದು ಮನೆಯನ್ನು ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು. ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀವಿ ನಾವು. ಇಲ್ಲಿ ಗೋಮಯದಿಂದ ಸಾರಿಸ್ತಕ್ಕಂಥದ್ದು ತುಂಬ ಶ್ರೇಷ್ಠ. ಇವತ್ತಿಗೂ ಅಷ್ಟೇ ನೀವು ಯಾರನ್ನಾದರೂ ಕರೆಸ್ಕೊಳ್ಳಿ, ಪ್ರೊಫೆಷನಲ್ ಕ್ಲೀನರ್ಸ್ನ ಕರೆಸಿ ಕ್ಲೀನ್ ಮಾಡ್ಕೊಳ್ಳಿ. ಅವರು ಬಂದು ಹೋದ ಮೇಲೆ ನೀವೊಂದು ಸಲ ಮನೆಯಲ್ಲಿ ಅರಶಿಣದ ನೀರಿನಿಂದಾನೋ ಅಥವಾ ಗೋಮಯ ಮಿಕ್ಸ್ ಮಾಡಿರ್ತಕ್ಕಂಥ ನೀರಿನಿಂದಾನೋ ಅಥವಾ ಒಂದು ಕಲ್ಲುಪ್ಪಿನ ನೀರಿನಿಂದಾನೋ ಒಂದ್ಸಲ ಸಾರಿಸ್ಕೊಳ್ಳೇಬೇಕು ನೀವು. ನಂತರ ರಂಗೋಲಿಯನ್ನು ಮನೆಯ ಹೆಣ್ಣುಮಕ್ಕಳು ಅವರೇ ಹಾಕಬೇಕು. ಯಾವುದೇ ಕಾರಣಕ್ಕೂ ಸ್ಟಿಕ್ಕರ್ಗಳು ಅಥವಾ ಮತ್ತೊಂದು ಈ ಥರದ್ದು ಏನು ಆರ್ಟಿಫಿಷಿಯಲ್ ಸೀನ್ಸ್ ಬರುತ್ತೆ ಇದನ್ನೆಲ್ಲ ತಂದು ಅಂಟಿಸೋದು ತೆಗೆದುಹಾಕೋದು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಆ ಬಿಳಿ ಮತ್ತು ಕೆಂಪು ಬಣ್ಣಕ್ಕೆ ಬಹಳ ವಿಶೇಷತೆ ಇದೆ. ರಂಗೋಲಿನಲ್ಲೂ ಅಷ್ಟೇ, ಬಿಳಿ ರಂಗೋಲಿ ಅದರ ಜೊತೆಯಲ್ಲಿ ಕೆಮ್ಮಣ್ಣು ಅಂತ ಹೇಳ್ತಾರೆ. ಈ ಕೆಂಪು ಬಣ್ಣದ ರಂಗೋಲಿಯನ್ನು ಸೇರಿಸಿ ಅಲ್ಲಿ ಪದ್ಮಾಕಾರವನ್ನು, ಅಷ್ಟರಳ ಪದ್ಮವನ್ನು ಇದೆಲ್ಲವನ್ನು ಚಿತ್ರಿಸಿದ್ರೆ ಅದ್ಭುತ. ಅದು ದೇವತೆ ಅಲ್ಲಿ ಆವಾಹನೆ ಆಗೋದಕ್ಕೆ ನೀವು ಸಿದ್ಧಪಡಿಸಿರ್ತಕ್ಕಂಥ ವೇದಿಕೆ ಅದಾಗಿರುತ್ತೆ. ಸೊ ಈ ರೀತಿಯಾಗಿ ಹಲವಾರು ಸಿದ್ಧತೆಗಳನ್ನು ಮಾಡಿಕೊಂಡು ನಂತರ ವೀಕ್ಷಕರು ಪೂಜೆಗೆ ತೆರಳಬೇಕು. ಸಾಧಾರಣವಾಗಿ ಕಳಶ ಇಟ್ಟ ದಿವಸನೇ ವಿಸರ್ಜನೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರ ಮತ್ತು ಮಂಗಳವಾರ ಹೆಣ್ಣುಮಕ್ಕಳನ್ನ ಯಾರು ಕಳಿಸ್ಕೊಡೋದಿಲ್ಲ ವಾಪಸ್ಸು. ಮನೆಗೆ ಬಂದಂಥ ಹೆಣ್ಮಕ್ಳಾಗಿದ್ರು ಅಷ್ಟೇ ಅಥವಾ ನಾವು ಪೂಜಾ ರೂಪದಲ್ಲಿ ಆವಾಹನೆ ಮಾಡಿರ್ತಕ್ಕಂಥ ದೇವಿಯರಾದರೂ ಅಷ್ಟೇ ಅನಿವಾರ್ಯವಾದ ಸಂದರ್ಭಗಳಲ್ಲಿ ಸಾಯಂಕಾಲ ಇನ್ನೊಂದು ಪೂಜೆಯನ್ನು ಮಾಡಿ ಒಂದು ಆರತಿಯನ್ನು ಮಾಡಿ ನಂತರ ವಿಸರ್ಜನೆಯನ್ನು ಮಾಡ್ಕೋಬಹುದು. ಆದರೆ ಕನಿಷ್ಠ ಪಕ್ಷ ಒಂದು 3 ದಿನಗಳ ಕಾಲ ಕಳಶವನ್ನು ಇಡುವಂಥದ್ದು ಯೋಗ್ಯವಾದ ವಿಚಾರ ಆಗಿರುತ್ತೆ. ಸ್ಥಳಾವಕಾಶ ಇಲ್ಲ ಮತ್ತು ನಮಗೆ ಬೇರೆ ಏನೋ ಒತ್ತಡಗಳಿದೆ ಅನ್ನೋದಾದರೆ ಸಂಜೆ ಮತ್ತೊಂದು ಪೂಜೆ ಮಾಡಿ ನಾನು ಆಗಲೇ ಹೇಳಿರೋ ಪ್ರಕಾರ ಅನಿವಾರ್ಯವಾದ ಸಂದರ್ಭದಲ್ಲಿ ವಿಸರ್ಜನೆಯನ್ನು ಮಾಡ್ಕೋಬಹುದು. ಇನ್ನು ವೀಕ್ಷಕರಿಗೆಲ್ಲರಿಗೂ ಬರ್ತಕ್ಕಂಥ ಪ್ರಶ್ನೆ ಏನಂತಂದರೆ ಕಳಶ ಸ್ಥಾಪನೆ ಯಾವ ಪ್ರಕಾರವಾಗಿ ಮಾಡಬೇಕು ಅನ್ನುವಂಥದ್ದು. ಇವತ್ತೇನಾಗಿದೆ ಅಂತಂದರೆ ಆಡಂಬರಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಒಬ್ಬರನ್ನ ನೋಡಿಕೊಂಡು ಮತ್ತೊಬ್ಬರು ನೋಡಿಕೊಂಡು ಮಗದೊಬ್ಬರು ಅವ್ರ ಮನೆಯಲ್ಲಿ 7 ಗಜದ ಸೀರೆ ಉಡಿಸಿದ್ರು, ನಮ್ಮ ಮನೇಲಿ 9 ಗಜದ ಸೀರೆ ಉಡಿಸೋಣ. ಅವ್ರ ಮನೆಯಲ್ಲಿ ಇಷ್ಟು ಅದ್ಭುತವಾಗಿರುವಂಥ ಒಂದು ಸಿಲ್ವರ್ ಡೆಕೋರೇಷನ್ ಎಲ್ಲ ಮಾಡಿದ್ರು, ನಾವು ಅದೇ ಥರ ಮಾಡೋಣ. ಅವ್ರು ಯಾರೋ ಅಷ್ಟಲಕ್ಷ್ಮಿ ಕಳಶ ಇಟ್ಬಿಟ್ರು, ನಾವು ಅದೇ ಥರ ಮಾಡೋಣ. ಈ ರೀತಿ ಒಂದು ಪೈಪೋಟಿ ಆಗೋಗಿದೆ. ಪೂಜೆ ಯಾವತ್ತೂ ಪೈಪೋಟಿ ಇಲ್ಲ, ತಿಳ್ಕೊಳ್ಳಿ ವೀಕ್ಷಕರೇ. ನಿಮ್ಮ ವೈಯಕ್ತಿಕ ಜೀವನ ಸಾರ್ಥಕ್ಯಕ್ಕೋಸ್ಕರ ಮಾಡ್ತಾ ಇರತಕ್ಕಂಥ ಒಂದು ಪ್ರಯತ್ನ ಇದಾಗಿರುತ್ತೆ. ಭಗವಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಸಮರ್ಚಿತಃ. ಯಾರು ಭಕ್ತಿಯಿಂದ ಇದನ್ನು ಮಾತ್ರ ನನಗೆ ಸಮರ್ಪಣೆಯನ್ನು ಮಾಡ್ತಾರೋ ಅವ್ರಿಗೂ ಸಹ ನಾನು ಒಲಿತೀನಿ, ಅವ್ರಿಗೂ ಸಹ ಕರುಣಿಸ್ತೀನಿ ಅಂತ. ಕೇವಲ ಒಂದು ಸಣ್ಣ ಪತ್ರೆ ಆಗಿರಬಹುದು, ಒಂದು ಪುಷ್ಪ, ಒಂದು ಹೂವಾಗಿರಬಹುದು, ಫಲವಾಗಿರಬಹುದು, ಒಂದು ಸಣ್ಣ ಹಣ್ಣಾಗಿರಬಹುದು, ಅಥವಾ ಕೇವಲ ಒಂದು ಬಿಂದು ನೀರು, ತೋಯಂ ಅಂತಂದರೆ ನೀರು. ಇದನ್ನು ಯಾರು ಭಕ್ತಿಯಿಂದ ಸಮರ್ಪಣೆ ಮಾಡ್ತಾರೋ ಅವರಿಗೆ ಭಗವಂತ ಒಲಿತಾನೆ ಅನ್ನತಕ್ಕಂಥದ್ದು. ಮಹಾಲಕ್ಷ್ಮಿ ಸ್ವಲ್ಪ ಆಡಂಬರ ಪ್ರಿಯಗಳು ನಿಜ, ಒಪ್ತೀವಿ, ಇಲ್ಲ ಅಂತಲ್ಲ. ನಾರಾಯಣನೂ ಅಷ್ಟೇ ಅಲಂಕಾರ ಪ್ರಿಯನೇ ಆಗಿರ್ತಾನೆ. ಅಲಂಕಾರ ಪ್ರಿಯೋ ವಿಷ್ಣು ಅಂತ ಆಗಿರೋದ್ರಿಂದ ಇಲ್ಲಿ ಅಲಂಕಾರ ಇರಬೇಕು.
ಆದರೆ ಭಕ್ತಿಯನ್ನು ಮೀರಿರತಕ್ಕಂಥ ಅಲಂಕಾರ, ಶ್ರದ್ಧೆಯನ್ನು ಮೀರಿರತಕ್ಕಂಥ ಆಡಂಬರ ಖಂಡಿತ ಇರಬಾರ್ದು ಇಲ್ಲಿ. ಸೊ ಹಾಗಾಗಿ ಯಾವ ರೀತಿ ಮಾಡಬೇಕು ಅಂತಂದರೆ, ಅವಶ್ಯಂ ಪಿತರಾಚಾರಂ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರ ಕಾಲದಿಂದ ಏನನ್ನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ಅನುಸರಿಸಬೇಕು. ಚೆನ್ನಾಗಿದೆ ಅಥವಾ ಆಕರ್ಷಕವಾಗಿದೆ ಅಂತ ಹೇಳಿ ಇನ್ನೊಬ್ಬರ ಒಂದು ಅಭ್ಯಾಸಗಳನ್ನು ನಾವು ಅನುಕರಿಸ್ತಕ್ಕಂಥ ತಪ್ಪನ್ನು ಮಾಡೋದಕ್ಕೆ ಹೋಗಬಾರ್ದು. ನಿಮ್ಮ ಮನೆಯಲ್ಲಿ ಕಳಶ ಇಟ್ಟು ಪೂಜೆ ಮಾಡೋ ವಿಧಾನ ಮುಂಚೆಯಿಂದ ಬಂದಿದೆಯಾ, ತಲಾಂತರಗಳಿಂದ ಬಂದಿದೆಯಾ, ಫಾಲೋ ಮಾಡಿ. ಇಲ್ಲ ನಿಮ್ಮ ಮನೆಯಲ್ಲಿ ಕೇವಲ ವಿಗ್ರಹ ಇಟ್ಟು ಆರಾಧನೆ ಮಾಡುವಂಥ ಪದ್ಧತಿ ಬಂದಿದೆಯಾ, ಅದನ್ನೇ ಫಾಲೋ ಮಾಡಿ. ಕೇವಲ ಒಂದು ಚಿತ್ರಪಟ ಇಟ್ಬಿಟ್ಟು ಮಾಡ್ತೀರಾ, ತಪ್ಪೇನಿಲ್ಲ, ಅದನ್ನು ಸಹ ಫಾಲೋ ಮಾಡಿ. ಆದರೆ ವ್ರತಾಚರಣೆ ಪೂಜೆ ವಿಧಾನ ಏನು ಹೇಳಿದೆ ಆ ಪ್ರಕಾರವಾಗಿ ಮಾಡಬೇಕು. ಪದ್ಧತಿ ಸಂಪ್ರದಾಯಗಳು ಮಾತ್ರ ನಿಮ್ಮ ಮನೆತನ, ನಿಮ್ಮ ಕುಟುಂಬಕ್ಕೆ ಅನುಸಾರವಾಗಿಯೇ ಮಾಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಇನ್ನೊಬ್ಬರನ್ನ ಅನುಕರಿಸೋದಕ್ಕೆ ಹೋಗಬೇಡಿ. ಅಲಂಕಾರ ನಿಮ್ಮ ಇಷ್ಟಾನುಸಾರನೇ ಎಷ್ಟಾದರೂ ಮಾಡಬಹುದು. ಆದರೆ ಮೂಲ ಕಳಶ ಅಂತ ಏನು ಸ್ಥಾಪನೆಯನ್ನು ಮಾಡ್ತೀವಿ, ಆ ಕಳಶವನ್ನು ಬಿಟ್ಟು ಬೇರೆ ಒಂದು ವಿಗ್ರಹವನ್ನು ನೀವು ಸ್ಥಾಪನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಉಚಿತವಾದ ವಿಚಾರ ಆಗಿರುತ್ತೆ. ಅಂದರೆ ಮೂಲ ಕಳಶಕ್ಕೆ ಹೆಚ್ಚಿನ ಆಡಂಬರವನ್ನು, ತುಂಬ ಅದರ ಮೇಲೆ ಭಾರವನ್ನು ಹಾಕುವಂಥದ್ದಾಗಲಿ, ವಿಪರೀತವಾದ ಪದಾರ್ಥಗಳನ್ನು ಹಾಕುವಂಥದ್ದಾಗಲಿ ಮಾಡಬಾರ್ದು. ಯಾಕಂದರೆ ಇಲ್ಲಿ ಒಂದು ಧರ್ಮ ಸೂಕ್ಷ್ಮ ಅರ್ಥ ಮಾಡ್ಕೋಬೇಕು ವೀಕ್ಷಕರು. ಕಳಶವನ್ನು ಸ್ಥಾಪನೆಯನ್ನು ಮಾಡಿದ ಮೇಲೆ, ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಯಾವುದೇ ಕಾರಣಕ್ಕೂ ನೀವು ಮಂತ್ರೋಕ್ತವಾಗಿ ವಿಸರ್ಜನೆ ಮಾಡೋವರೆಗೂ ಸಹ ಕಳಶ ಅಲುಗಾಡಬಾರ್ದು. ಅಲ್ಲೇ ಅದು ಭದ್ರವಾಗಿ ಕೂತಿರಬೇಕು. ನೀವು ವಿಪರೀತವಾದ ಭಾರ ಹಾಕ್ತೀರಾ, ಅಲ್ಲೇನೋ ಒಂದು ಆಡಂಬರದ ವಸ್ತುಗಳನ್ನು ಇಡ್ತೀರಾ ಅಂತಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ, ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಅದರ ಪಕ್ಕದಲ್ಲಿ ಇನ್ನೊಂದು ಸ್ಟೂಲ್ ಹಾಕಿ ಅಮ್ಮನವರು ವಿಗ್ರಹವನ್ನು ಕೂಡಿಸಿ, ಅಷ್ಟಲಕ್ಷ್ಮಿ ವಿಗ್ರಹವನ್ನಾದರೂ ಇಡಬಹುದು, ಅಥವಾ ಅಲ್ಲಿ ಒಂದು ಅಷ್ಟಭುಜದ ಒಂದು ಮಹಾಲಕ್ಷ್ಮಿಯ ಪ್ರತಿಮೆಯನ್ನಾದರೂ ಸಹ ಮಾಡಬಹುದು, ಇಲ್ಲ ಒಂದು ಚತುರ್ಭುಜದ ರೂಪದಲ್ಲಾದರೂ ಮಾಡಬಹುದು. ಯಾವ ಪ್ರಕಾರವಾದರೂ ಮಾಡ್ಕೋಬಹುದು, ನಿಮ್ಮ ಅನುಕೂಲ. ಆದರೆ ವಂಶಾಚಾರ ಏನಿದೆ ಇದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನುವಂಥದ್ದು. ಎರಡನೇದು, ಕಳಶದೊಳಗೆ ಏನು ಹಾಕಬೇಕು ಅನ್ನೋ ಒಂದು ಪ್ರಶ್ನೆ ಬಹಳಷ್ಟು ಜನಕ್ಕೆ ಬರುತ್ತೆ. ಒಂದಷ್ಟು ಜನಗಳ ಮನೆಯಲ್ಲಿ ಕಳಶದಲ್ಲಿ ನೀರು ಹಾಕುವುದನ್ನೇ ನಾವು ಮುಂಚೆಯಿಂದ ನೋಡ್ಕೊಂಡು ಬಂದಿದ್ದೀವಿ. ಆ ಪದ್ಧತಿ ನಿಮ್ಮ ಮನೆಯಲ್ಲಿ ಬಂದಿದ್ದರೆ ಅದನ್ನೇ ಅನುಸರಿಸಿ. ಶುದ್ಧವಾದ ಜಲ, ಅದಕ್ಕೆ ಒಂದಷ್ಟು ಗಂಗಾ ಜಲ ಅಥವಾ ತ್ರಿವೇಣಿ ಸಂಗಮದಿಂದ ತಂದಿರತಕ್ಕಂಥ ನೀರು, ಇದರ ಜೊತೆಯಲ್ಲಿ ಗಂಧ ಮತ್ತು ಒಂದಷ್ಟು ಈ ಒಂದು ಮಂಗಳ ದ್ರವ್ಯಗಳೆಲ್ಲವೂ ಸಹ ಇರುತ್ತೆ. ಹೂವು, ಅಕ್ಷತೆ, ಗರಿಕೆ, ತುಳಸಿ, ಬಿಲ್ವಪತ್ರೆ, ನಾಣ್ಯ, ಸುವರ್ಣ, ಇವೆಲ್ಲವನ್ನು ಸಹ, ಅರಿಶಿನ, ಕುಂಕುಮ, ಸಿಂಧೂರ, ಒಂದೊಂದು ಚಿಟಿಕೆ, ಒಂದು ಎರಡೆರಡು ಎಸಳು, ಇದನ್ನು ಕಳಶದೊಳಗಡೆ ಹಾಕಿ ಕಂಠದವರೆಗೂ ಸಹ ನೀರನ್ನು ತುಂಬಿಸಬೇಕು. ಯಾವತ್ತೂ ಅಷ್ಟೇ ಶಿರಸ್ಸಿನವರೆಗೂ, ಅಂದರೆ ಕಂಠದ ಕಳಶದ ಪೂರ್ಣ ಭಾಗದವರೆಗೂ ಸಹ ನೀರನ್ನು ತುಂಬಿಸಬಾರ್ದು, ಕಂಠ ಭಾಗದವರೆಗೂ ಸಹ ನೀರಿಡಬೇಕು. ಕಾರಣ ಏನಂತಂದರೆ, ಅಲ್ಲಿ ಅದಾದಮೇಲೆ ನೀವು ಮಾವಿನ ಎಲೆಯನ್ನು ಇಡ್ತೀರಾ ಅಥವಾ ವಿಳೆದೆಲೆಯನ್ನು ಇಡ್ತೀರಾ, ಅದರ ಮೇಲೆ ಅಲಂಕಾರ ಮಾಡಿರ್ತಕ್ಕಂಥ ತೆಂಗಿನಕಾಯಿಯನ್ನು ಇಡ್ತೀರಾ. ಈ ತೆಂಗಿನಕಾಯಿಗೆ ನೀರು ಸೋಕಬಾರ್ದು. ಹಾಗಾಗಿ ತೆಂಗಿನಕಾಯಿ ಎಲ್ಲಿವರೆಗೂ ಕೂತ್ಕೊಳ್ಳುತ್ತೆ ಅಲ್ಲಿಂದ ಸ್ವಲ್ಪ 1-2 ಇಂಚ್ ಕೆಳಗಡೆ ನೀವು ನೀರನ್ನು ಹಾಕಿದ್ರೆ ಅದು ಸರಿಯಾದ ವಿಚಾರ ಆಗಿರುತ್ತೆ. ಕೆಲವೊಂದು ಮನೆಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ನೀರನ್ನು ಹಾಕೋದಿಲ್ಲ, ಅಕ್ಕಿಯನ್ನು ಹಾಕಿರ್ತಾರೆ, ಇಲ್ಲ ನವಧಾನ್ಯಗಳನ್ನು ಹಾಕಿರ್ತಾರೆ, ಗೋಧಿಯನ್ನು ಹಾಕಿರ್ತಾರೆ, ಪಂಚಧಾನ್ಯಗಳನ್ನು ಹಾಕಿರ್ತಾರೆ. ಇವೆಲ್ಲ ನಾನು ಆಗಲೇ ಹೇಳಿರೋ ಪ್ರಕಾರ ಅವರವರ ಮನೆ ಪದ್ಧತಿ ಪ್ರಕಾರ ಏನು ಬಂದಿದೆಯೋ ಆ ಪ್ರಕಾರನೇ ಮಾಡ್ಕೊಳ್ತಕ್ಕಂಥದ್ದು. ಬಹುತೇಕ ಜನರು ನೀರನ್ನೇ ಹಾಕ್ತಕ್ಕಂಥದ್ದು. ಯಾವಾಗಲೂ ಅಷ್ಟೇ ಕಳಶ ಸ್ಥಾಪನೆ ಅಂತ ಬಂದಾಗ ಕಳಶವನ್ನು ಅದ್ಭಿಪೂರಯಿತ್ವ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ, ಅಂದರೆ ನೀರಿನಿಂದ ತುಂಬಿಸಬೇಕು ಅಂತಕ್ಕಂಥದ್ದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಕ್ಕಿ ಹಾಕ್ತಕ್ಕಂಥ ಪದ್ಧತಿ ಬಂದಿದ್ದರೆ, ನಿಂಬೆಹಣ್ಣು ಹಾಕುವಂಥ ಪದ್ಧತಿ ಇದ್ದರೆ ಅದನ್ನೇ ಅನುಸರಿಸಿ. ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನ ಕಾಪಿ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಕಳಶ ಸ್ಥಾಪನೆಯನ್ನು ಮಾಡ್ಕೋಬಹುದು. ಕಳಶ ಏನನ್ನ ಪ್ರತಿನಿಧಿಸುತ್ತೆ ಅಂತಂದರೆ, ನಮ್ಮ ಶರೀರದಲ್ಲಿರತಕ್ಕಂಥ ಈ ಕಂಠದ ಮೇಲಿಂದ ಶಿರಸ್ಸಿನ ಪರ್ಯಂತ ಇರತಕ್ಕಂಥ ಭಾಗವನ್ನು ಅದು ಪ್ರತಿನಿಧಿಸುತ್ತೆ. ಅಂದರೆ ನಮ್ಮ ಶಿರಸ್ಸು, ಒಬ್ಬ ವ್ಯಕ್ತಿಯನ್ನು ನಾವು ಗುರುತಿಸೋದು ಯಾವುದರಿಂದ ಅಂತಂದರೆ ಆತನ ಮುಖದಿಂದ, ಆತನ ಶಿರಸ್ಸಿನಿಂದ ಆಗಿರುತ್ತೆ. ಹಾಗಾಗಿ ಇದು ರೆಪ್ರೆಸೆಂಟೇಷನ್ ಆಗಿರುತ್ತೆ. ಇಡೀ ಒಂದು ಜೀವಾತ್ಮದ ಸಂಕೇತವಾಗಿ ನಾವು ಹೇಗೆ ಶಿರಸ್ಸನ್ನು ನೋಡ್ತೀವೋ, ಪರಮಾತ್ಮನ ಸಂಕೇತವಾಗಿ ಕಳಶವನ್ನು ನೋಡ್ತೀವಿ. ಈ ಕಳಶಕ್ಕೆ ದಾರ ಸುತ್ತತಕ್ಕಂಥದ್ದು ಮತ್ತು ಕಳಶದ ಮೇಲೆ ಅರಿಶಿಣದ ತೆಂಗಿನಕಾಯಿಯನ್ನು ಇಡತಕ್ಕಂಥದ್ದು, ಈ ಎಲ್ಲ ಮಂಗಳ ದ್ರವ್ಯಗಳನ್ನು ಹಾಕ್ತಕ್ಕಂಥದ್ದು, ಇವೆಲ್ಲವೂ ಸಮಂಜಸವಾದ ವಿಚಾರ ಆಗಿರುತ್ತೆ. ಒಂದು ಬಾರಿ ಕಳಶವನ್ನು ಸ್ಥಾಪನೆಯನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಂತ್ರಗಳನ್ನು ಹೇಳಿದ ನಂತರ ಯಾವುದೇ ಕಾರಣಕ್ಕೂ ಕಳಶ ಅಲುಗಾಡಬಾರದು, ಭಿನ್ನ ಆಗಬಾರದು. ಈ ಸೂಕ್ಷ್ಮವನ್ನು ವೀಕ್ಷಕರೆಲ್ಲರೂ ಸಹ ತಿಳ್ಕೋಬೇಕಾಗುತ್ತೆ. ವರಮಹಾಲಕ್ಷ್ಮಿ ವ್ರತದಲ್ಲಿ ಯಾವುದೇ ವ್ರತ ಆಗಿರಲಿ, ವ್ರತಕ್ಕೆ ಸಂಬಂಧಪಟ್ಟಂಥ ಒಂದು ಕಥೆ ಅನ್ನೋದು ಇದ್ದೇ ಇರುತ್ತೆ. ಯಾಕೆ ಅಂತಂದರೆ, ಇದನ್ನು ಹಿಂದೆ ಯಾರು ಮಾಡಿದ್ರು, ಅವ್ರಿಗೆ ಏನು ಫಲಗಳು ಲಭಿಸಿತ್ತು, ಯಾವ ಯುಗದಲ್ಲಿ ಮಾಡಿದ್ರು, ಯಾವ ಕ್ರಮದಲ್ಲಿ ಮಾಡಿದ್ರು, ಅದನ್ನು ಅವರು ನಿರ್ಲಕ್ಷ್ಯದಿಂದ ಮಾಡಿದಾಗ ಏನೇನೆಲ್ಲ ತಪ್ಪುಗಳಾಯಿತು, ಅನಾಹುತಗಳಾಯಿತು, ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಅಂದರೆ ನಮ್ಮಲ್ಲಿ ಈ ವ್ರತದ ಮಹತ್ವ ಇನ್ನಷ್ಟು ಬೆಳಿಬೇಕು, ಅದರ ಬಗ್ಗೆ ಶ್ರದ್ಧೆ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಈ ಕಥೆ ಹೇಳ್ತಕ್ಕಂಥದ್ದು. ಅಷ್ಟೇ ಹೊರತು ಇದೇನೋ ಒಂದು ಕಾಲಹರಣಕ್ಕೆ ಇದನ್ನು ಮಾಡಿರ್ತಕ್ಕಂಥ ಒಂದು ಕಥಾ ಕಾಲಕ್ಷೇಪ ಖಂಡಿತ ಆಗಿರೋದಿಲ್ಲ. ಇಲ್ಲಿ ಚಾರುಮತಿ ಅನ್ನೋ ಒಬ್ಬ ಪುಣ್ಯಸ್ತ್ರೀಯ ಒಂದು ಕಥೆ ಬರುತ್ತೆ. ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರತಕ್ಕಂಥ ಈ ಕಥೆ ಆಗಿರುತ್ತೆ. ಕೈಲಾಸ ಪರ್ವತದಲ್ಲಿ, ಕೈಲಾಸ ಲೋಕದಲ್ಲಿ
ಪಾರ್ವತಿ ಪರಮೇಶ್ವರು ಕೂತ್ಕೊಂಡು ಸಂವಾದ ಮಾಡ್ತಾ ಇರಬೇಕಾದಾಗ ಸಾಕ್ಷಾತ್ ಪಾರ್ವತೀ ದೇವಿ ಪರಮೇಶ್ವರನ್ನ ಕೇಳ್ಕೊಳ್ತಾಳೆ, ಕಲಿಯುಗದಲ್ಲಿ ಅತ್ಯಂತ ಶೀಘ್ರವಾಗಿ ಎಲ್ಲ ಸಂಪತ್ತುಗಳು, ಸೌಭಾಗ್ಯ, ಅಖಂಡ ಸೌಭಾಗ್ಯ ಇವೆಲ್ಲ ಪ್ರಾಪ್ತಿಯಾಗಬೇಕು ಅಂತಂದ್ರೆ ಯಾವ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಅಂತ. ಆಗ ಸಾಕ್ಷಾತ್ ಪರಮೇಶ್ವರ ಹೇಳಿರತಕ್ಕಂಥ ಈ ವ್ರತಾಚರಣೆ ಈ ವರಮಹಾಲಕ್ಷ್ಮಿ ವ್ರತದ ವಿಚಾರ ಆಗಿರುತ್ತೆ. 18 ಪುರಾಣಗಳಲ್ಲಿ ಭವಿಷ್ಯೋತ್ತರ ಪುರಾಣ ಅಂತ ಒಂದು ಪುರಾಣ ಇದೆ. ಈ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಕೌಂಡಿನ್ಯಪುರ ಅಥವಾ ಕುಂಡಿನ ನಗರ ಅನ್ನೋ ಒಂದು ನಗರದಲ್ಲಿದ್ದಂಥ ಚಾರುಮತಿ ಅನ್ನೋ ಒಂದು ಹೆಣ್ಣಿನ ಒಂದು ಕಥೆ ಇದಾಗಿರುತ್ತೆ. ಆಕೆಗೆ ಸ್ವಪ್ನದಲ್ಲಿ ವರಮಹಾಲಕ್ಷ್ಮೀ ದೇವಿ ಕಾಣಿಸ್ಕೊಂಡು ನನ್ನ ಆಚರಣೆಯನ್ನು ಮಾಡು, ನನ್ನ ಆರಾಧನೆಯನ್ನು ಮಾಡು, ನನ್ನ ಪೂಜೆಯನ್ನು ಮಾಡು, ಇದನ್ನು ಮಾಡೋದರಿಂದ ನಿನಗೆ ಸಕಲ ಸಂಪತ್ತುಗಳು ಲಭಿಸುತ್ತೆ ಎಂದು ಹೇಳಿದ್ದರ ಪ್ರಕಾರವಾಗಿ ಆಕೆ ತಾಯಿ ಕನಸಿನಲ್ಲಿ ಯಾವ ದಿನವನ್ನು ಹೇಳಿರ್ತಾಳೋ ಆ ದಿನವೇ ವಿದ್ಯುಕ್ತವಾಗಿ ವ್ರತಾಚರಣೆಯನ್ನು ಮಾಡಿ ಏನೆಲ್ಲ ಫಲಗಳನ್ನು ಪಡ್ಕೊಂಡ್ಲು ಅನ್ನತಕ್ಕಂಥದ್ದು ಈ ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದ ವ್ರತಕಥೆ ಆಗಿರುತ್ತೆ. ಪೂಜೆಯ ನಂತರ ಉತ್ತರ ಪೂಜೆ ಮಾಡುವಾಗಲಿ ಅಥವಾ ಪೂಜೆಯ ನಂತರವಾಗಲಿ ಕಥೆಯನ್ನು ಓದಲೇಬೇಕು, ಕಥೆಯನ್ನು ಶ್ರವಣವನ್ನು ಸಹ ಮಾಡಬೇಕಾಗುತ್ತೆ. ಇನ್ನು ಆಗಲೇ ಹೇಳಿರೋ ಪ್ರಕಾರ ಈ ವರಮಹಾಲಕ್ಷ್ಮಿ ವ್ರತದಲ್ಲಿ ಹಲವಾರು ವಿಧಾನಗಳು. ಇವತ್ತು ಆಡಂಬರ ತುಂಬ ಜಾಸ್ತಿ ಆಗೋಗಿದೆ. ತುಂಬ ಜನ ನಾವು ನೋಡ್ತಾ ಇರ್ತೀವಿ, 500 ರೂಪಾಯಿ ನೋಟುಗಳು ಅಥವಾ 2000 ರೂಪಾಯಿ ನೋಟುಗಳು ಇದರಲ್ಲಿ ಹಾರ ಮಾಡೋದು, ಅದನ್ನು ದೇವರಿಗೆ ವಿಶೇಷವಾಗಿ ಅಲಂಕಾರ ಮಾಡುವಂಥದ್ದು, ಮತ್ತು ಇನ್ನು ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಎಷ್ಟೋ ಜನ ನೋಡಿದ್ವಿ ಚಿನ್ನದ ಗಟ್ಟಿಗಳನ್ನ, ಗೋಲ್ಡನ್ ಬಾರ್ಸ್ನ ಸಹ ಅಲ್ಲಿ ಇಡುವಂಥದ್ದು, ಇವೆಲ್ಲವನ್ನು ಸಹ ನೋಡ್ತಾ ಇರ್ತೀವಿ. ಇದೆಲ್ಲವೂ ಯಾವುದು ತಪ್ಪಲ್ಲ, ಆದರೆ ಇಲ್ಲಿ ಅದರ ಹಿಂದೆ ಇರೋ ಉದ್ದೇಶ ಏನು ಅನ್ನೋದು ಮುಖ್ಯ ಆಗುತ್ತೆ. ಇಲ್ಲಿ ತೋರ್ಪಡಿಕೆ ಆಡಂಬರ ಮಾತ್ರ ಪ್ರಧಾನವಾಗಿ ಹೋದರೆ ಖಂಡಿತ ಇದೆಲ್ಲವೂ ನಿಷ್ಫಲವಾಗಿ ಹೋಗುತ್ತೆ. ಜೊತೆಗೆ ವ್ರತದಲ್ಲಿ ಎಲ್ಲೂ ಸಹ ಇದೆಲ್ಲ ಮಾಡಲೇಬೇಕು ಅಂತ ಎಲ್ಲೂ ಸಹ ಹೇಳಿಲ್ಲ. ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಒಂದು 108 ನಾಣ್ಯಗಳನ್ನು, 54 ನಾಣ್ಯಗಳನ್ನು, 27 ನಾಣ್ಯಗಳನ್ನು ತಾಯಿಯ ಮುಂದೆ ಸಮರ್ಪಣೆ ಮಾಡೋದು ಸಹ ಆಗುತ್ತೆ. ಆ ನಾಣ್ಯ ಶಾಸ್ತ್ರವಿಹಿತವಾದಂಥ ಲೋಹಗಳಿಂದ ನಿರ್ಮಾಣ ಆಗಿರಬೇಕು. ಅಂದರೆ ಪಂಚಲೋಹ, ಬೆಳ್ಳಿ, ಬಂಗಾರದ ನಾಣ್ಯಗಳು ಇವತ್ತಿನ ಕಾಲದಲ್ಲಿ ಇರೋದಿಲ್ಲ. ಹಿಂದಿನ ಕಾಲದಲ್ಲಿ ಬೆಳ್ಳಿ ಬಂಗಾರದ ನಾಣ್ಯಗಳು ಇರ್ತಾ ಇತ್ತು. ಮನೆಯಲ್ಲಿ ಒಂದು ವೇಳೆ ಯಾವುದೋ ಹಳೆಯ ಕಾಲದ ನಾಣ್ಯಗಳಿದೆ ಅನ್ನೋದಾದರೆ ಆ ಬೆಳ್ಳಿ ನಾಣ್ಯ ಆಗಿರಲಿ, ಸುವರ್ಣ ಪುಷ್ಪ ಆಗಿರಲಿ, ಬೆಳ್ಳಿ ಪುಷ್ಪ ಆಗಿರಲಿ, ಇದನ್ನ ಅಲ್ಲಿ ದೇವರ ಮುಂದೆ ಸಮರ್ಪಣೆ ಮಾಡುವಂಥದ್ದು, ಅಥವಾ 108 ಸಂಖ್ಯೆಯಲ್ಲಿ ಅದನ್ನು ಹೇಳ್ತಾ ಅಷ್ಟೋತ್ತರ ಶತನಾಮಾವಳಿ ಪೂಜೆಯನ್ನು ಮಾಡುವಂಥದ್ದು ಉತ್ತಮವಾದ ವಿಚಾರ ಆಗಿರುತ್ತೆ. ಯಾರೋ ಶ್ರೀಮಂತರು ಮಾಡ್ತಾರೆ, ಅಲ್ಲಿ ತುಂಬ ಬಂಗಾರ ತುಂಬಿಸ್ಬಿಡ್ತಾರೆ, ಕಂತೆ ನೋಟ್ ಇಡ್ತಾರೆ ಅಂತ ಹೇಳಿ ನಾವು ಖಂಡಿತ ಅದನ್ನು ಮಾಡೋದಕ್ಕೆ ಹೋಗಬಾರ್ದು. ವಿಶೇಷವಾಗಿ ನೋಟಿನ ರೂಪದಲ್ಲಿ, ಕಾಗದದ ರೂಪದಲ್ಲಿರತಕ್ಕಂಥದ್ದನ್ನ ಇವತ್ತು ನಮಗೆ ಕರೆನ್ಸಿ ಅಂತ ನಾವು ಕನ್ಸಿಡರ್ ಮಾಡಿದ್ರು ಸಹ ಶಾಸ್ತ್ರವಿಹಿತವಾಗಿರತಕ್ಕಂಥ ಅದು ಪದಾರ್ಥ ಆಗಿರೋದಿಲ್ಲ. ಹಾಗಾಗಿ ಅಶಾಸ್ತ್ರೀಯವಾದ ಪದಾರ್ಥಗಳನ್ನು ಇಡುವಂಥದ್ದು ಅಲ್ಲಿ ನಾವು ದೇವಿಗೆ ಮಾಡತಕ್ಕಂಥ ಅಪಚಾರವೇ ಆಗಿರುತ್ತೆ. ಹಾಗಾಗಿ ಈ ಆಡಂಬರಗಳನ್ನ, ಈ ತೋರ್ಪಡಿಕೆಗಳನ್ನ ಆದಷ್ಟು ವೀಕ್ಷಕರು ಇದನ್ನ ರೂಢಿಸ್ಕೊಳ್ಳೋಕೆ ಹೋಗಬಾರ್ದು ಅನ್ನೋದು ನಮ್ಮ ಒಂದು ಕಳಕಳಿ ಆಗಿರುತ್ತೆ. ಇನ್ನು ಏನು ಇಡಬಾರ್ದು ಅನ್ನೋದನ್ನ ಹೇಳಿದ್ವಿ. ಪ್ಲಾಸ್ಟಿಕ್ ಇಡಬಾರ್ದು, ಪೇಪರ್ಗಳು ಇಡಬಾರ್ದು, ಮತ್ತು ವರ್ಜ್ಯವಾದಂಥ ಪದಾರ್ಥಗಳು ಏನಿರುತ್ತೆ, ನಿರ್ಜೀವವಾದಂಥ ಪದಾರ್ಥಗಳು ಅಂತ ಇರುತ್ತವೆ. ಆ ಥರದ್ದು ಯಾವುದನ್ನು ಸಹ ಇಡೋದಕ್ಕೆ ಹೋಗಬಾರ್ದು. ಕೆಲವರು ಪ್ಲಾಸ್ಟಿಕ್ ಹೂವುಗಳನ್ನು ತರುವಂಥದ್ದು, ಇಲ್ಲ ಸುಮ್ಮನೆ ಅಲ್ಲಿ ಏನೋ ಒಂದು ಸೆಂಟ್ಗಳನ್ನು ಹಾಕುವಂಥದ್ದು, ಇವೆಲ್ಲ ಮಾಡ್ತಾರೆ. ದಯವಿಟ್ಟು ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಶಾಸ್ತ್ರವಿಹಿತವಾಗಿರ್ತಕ್ಕಂಥ ಲೋಹಗಳು ಏನಿರುತ್ತೆ ಅದನ್ನು ಮಾತ್ರ ಎಲ್ಲಿಡಬೇಕಾಗತ್ತೆ, ಆ ಪದಾರ್ಥಗಳನ್ನ ಇಡಿ. ಇನ್ನು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾಗಿರ್ತಕ್ಕಂಥ ಪದಾರ್ಥಗಳು ಒಂದಷ್ಟು ಇರುತ್ತವೆ. ಇದು ನೈಸರ್ಗಿಕವಾಗಿ ನಮಗೆ ಸಿಗತಕ್ಕಂಥ ಪದಾರ್ಥಗಳು, ಅಂದರೆ ಪ್ರಕೃತಿಯಲ್ಲಿ ಉಪಲಬ್ಧವಾಗಿರುವಂಥದ್ದು. ಈ ಥರ ಪದಾರ್ಥಗಳನ್ನ ಇಡೋದ್ರಿಂದ ಅಲ್ಲಿ ಲಕ್ಷ್ಮಿಯ ಒಂದು ಸಂಕೇತ, ಲಕ್ಷ್ಮಿಯ ಒಂದು ಚೈತನ್ಯ ಹೆಚ್ಚಾಗ್ತಾ ಹೋಗುತ್ತೆ. ಉದಾಹರಣೆಗೆ ಬಟ್ಟಲಡಿಕೆ, ಇದನ್ನು ಪರಿಪೂರ್ಣವಾಗಿರ್ತಕ್ಕಂಥ ಗುಂಡು ಬಟ್ಟಲ ಅಡಿಕೆ ಏನಿರುತ್ತೆ 108 ಸಂಖ್ಯೆಯಲ್ಲಿ ತಾಯಿ ಮುಂದೆ ಸ್ಥಾಪನೆಯನ್ನು ಮಾಡಬಹುದು. ಹಾಗೆ ಗೋಮತಿ ಚಕ್ರಗಳು ತುಂಬ ವಿಶೇಷವಾಗಿರ್ತಕ್ಕಂಥದ್ದು, ಇದನ್ನು ಸಹ ಇಡಬಹುದು. ಹಾಗೆ ನಾನು ಆಗಲೇ ಹೇಳಿದೆ, ಈ ಕಾಯಿನ್ಸ್ ಅನ್ನತಕ್ಕಂಥದ್ದು, ಈ ಗೋಲ್ಡ್ ಪ್ಲೇಟೆಡ್ ಕಾಯಿನ್ಸ್ ಆಗಲಿ ಅಥವಾ ಗೋಲ್ಡನ್ ಕಾಯಿನ್ಸ್ ಆಗಲಿ, ಫಾರ್ಚೂನ್ ಕಾಯಿನ್ಸ್ ಅಂತ ಕರೀತಾರೆ. ಈ ಚೈನೀಸ್ ವಾಸ್ತು ಪ್ರಕಾರ, ಫೆಂಗ್ ಶೂಯಿ ಪ್ರಕಾರ ಇರುವಂಥ ಕಾಯಿನ್ಸ್ ಖಂಡಿತ ಅಲ್ಲ. ನಮ್ಮ ಶಾಸ್ತ್ರದ ಪ್ರಕಾರ ಇರುವಂಥ ಫಾರ್ಚೂನ್ ಕಾಯಿನ್ಸ್ ಅಂತಿರುತ್ತೆ. ಸುವರ್ಣ ನಾಣ್ಯಗಳು, ಅದೃಷ್ಟದ ನಾಣ್ಯಗಳು ಅಂತ ಹೇಳ್ತಾರೆ. ಅದನ್ನು ನಿಮಗೆಲ್ಲಾದರೂ ಸಿಕ್ಕಿದ್ದಾದಲ್ಲಿ ಸರಿಯಾದ ಗುರುಗಳ ಮುಖಾಂತರ ಅದನ್ನು ಎನರ್ಜೈಸ್ ಮಾಡಿ ಅಲ್ಲಿ ಸ್ಥಾಪನೆಯನ್ನು ಮಾಡ್ಕೋಬಹುದು. ಇನ್ನೂ ವಿಶೇಷ ಅಂತಂದರೆ, ಕೇವಲ ಒಂದು ಅರಿಶಿಣದ ಕೊಂಬಿಟ್ಟುಬಿಟ್ರೆ ಸಾಕು, ಮಹಾಲಕ್ಷ್ಮಿಯಲ್ಲಿ ಬಂದುಬಿಡ್ತಾಳೆ. ಅದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಲಕ್ಷ್ಮಿಯ ಸಂಕೇತ ಮತ್ತೊಂದು ಯಾವುದೂ ಇರೋದಿಲ್ಲ, ಇದನ್ನಿಡಬಹುದು. ಮತ್ತು ಏನೇ ಮಾಡೋದು ಸಹ ಬಿಳಿ ಮತ್ತು ಕೆಂಪು ಬಣ್ಣದ ಒಂದು ಮಿಶ್ರಣದಲ್ಲಿ, ಕಾಂಬಿನೇಷನಲ್ಲಿ ಮಾಡಿ, ಇದು ಅಷ್ಟೇ ಅದ್ಭುತವಾದ ಫಲಿತಾಂಶವನ್ನು ಕೊಡುತ್ತೆ. ಇದರ ಜೊತೆಗೆ ಶಂಖವನ ಸ್ಥಾಪನೆಯನ್ನು ಮಾಡಬಹುದು. ಮಹಾಲಕ್ಷ್ಮಿ ಕ್ಷೀರಸಾಗರ ಕನ್ಯಕ ಆಗಿರೋದ್ರಿಂದ ಕ್ಷೀರಸಾಗರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಪದಾರ್ಥಗಳು ವಿಶೇಷವಾದಂಥ ನಮಗೆ ಚೈತನ್ಯವನ್ನು ಕೊಡುತ್ತೆ. ಒಂದು ಗೋವಿನ ಪ್ರತಿಮೆಯನ್ನು ಸ್ಥಾಪನೆಯನ್ನು ಮಾಡಬಹುದು. ಮತ್ತು ನಾಣ್ಯಗಳನ್ನು ಸ್ಥಾಪನೆಯನ್ನು ಮಾಡಬಹುದು ಅಲ್ಲಿ. ಹಾಗೆ ಬಂಗಾರದ ಆಭರಣಗಳು ನಮ್ಮ ಮನೆಯಲ್ಲಿರ್ತಕ್ಕಂಥದ್ದು ಇವೆಲ್ಲವನ್ನು ಸಹ ಸ್ಥಾಪನೆಯನ್ನು ಮಾಡಬಹುದು. ನವರತ್ನಗಳ ಸರ ಆಗಲಿ, ಉಂಗುರ ಆಗಲಿ, ಅಥವಾ ನವರತ್ನಗಳನ್ನೇ ಆಗಲಿ ಪ್ರತ್ಯಕ್ಷವಾಗಿ ಅಲ್ಲಿ ಸ್ಥಾಪನೆಯನ್ನು ಮಾಡಬಹುದು. ಇವೆಲ್ಲವೂ ಮಹಾಲಕ್ಷ್ಮಿಯ ಚಿಹ್ನೆಗಳಾಗಿರುತ್ತವೆ. ಇನ್ನೂ ಹಲವು 10 ಪದಾರ್ಥಗಳು ಬೇಕಾದಷ್ಟು ಇರುತ್ತೆ. ಕವಡೆಗಳಾಗಿರಬಹುದು. ಈ ಕವಡೆಗಳನ್ನು ಸ್ಥಾಪನೆಯನ್ನು ಮಾಡೋದ್ರಿಂದ ಅಷ್ಟೇ ಮಹಾಲಕ್ಷ್ಮಿಯ ಚೈತನ್ಯ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಈ ಪ್ರಕಾರ ಗೋರೋಚನ ಆಗಿರಲಿ,
ಈ ರೀತಿ ವಿಶೇಷವಾದಂಥ ಹಲವಾರು ಪದಾರ್ಥಗಳು ಇರುತ್ತೆ. ಗುಲಗಂಜಿ ಆಗಿರಲಿ, ಆ ಗುಲಗಂಜಿ ಕೆಂಪು ಗುಲಗಂಜಿ ಸಿಕ್ಕಿದ್ರೆ ಇನ್ನೂ ವಿಶೇಷ, ಕಪ್ಪು ಗುಲಗಂಜಿ ಆದರೂ ಪರವಾಗಿಲ್ಲ. ಈ ಎಲ್ಲ ಪದಾರ್ಥಗಳನ್ನು ಮಹಾಲಕ್ಷ್ಮಿ ಚೈತನ್ಯ ರೂಪದಲ್ಲಿಟ್ಟು ಅದನ್ನು ಎನರ್ಜೈಸ್ ಮಾಡಿ ನಂತರ ನಿಮ್ಮ ಜ್ಯುವೆಲ್ ಬಾಕ್ಸ್ನಲ್ಲಾಗಲಿ ಕ್ಯಾಶ್ ಬಾಕ್ಸ್ನಲ್ಲಾಗಲಿ ಇಟ್ಕೊಳ್ಳಿ. ನಿಶ್ಚಯವಾಗಿ ಪೂಜೆಯ ನಂತರ 1 ಮಂಡಲದಿಂದ 2 ಮಂಡಲದಲ್ಲಿ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದನ್ನು ಕಾಣ್ತೀರಾ ನೀವು, ಯಾವುದೇ ಅನುಮಾನ ಇರೋದಿಲ್ಲ. ಇನ್ನು ಬಹಳಷ್ಟು ಜನ ಮಹಾಲಕ್ಷ್ಮಿ ಆವಾಸ ಸ್ಥಾನಗಳು ಏನೇನು ಅನ್ನೋದನ್ನ ಶಾಸ್ತ್ರದ ಆಧಾರದಲ್ಲಿ ನಾವು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಆದರೆ ವಿಚಾರ ಗೊತ್ತಿಲ್ಲದೆ ಇರತಕ್ಕಂಥವ್ರು, ಜನಗಳನ್ನು ಮರಳು ಮಾಡತಕ್ಕಂಥವ್ರು, ಸ್ವಯಂ ಘೋಷಿತ ಗುರೂಜಿಗಳು ಒಂದಷ್ಟು ಜನ ಇವತ್ತಿನ ದಿವಸ ಹುಟ್ಕೊಂಡಿದ್ದಾರೆ. ಮಹಾಲಕ್ಷ್ಮಿ ಅಲ್ಲಿರ್ತಾಳೆ, ಇಲ್ಲಿರ್ತಾಳೆ, ಮನುಷ್ಯನ ಶರೀರದ ಯಾವುದೋ ಭಾಗದಲ್ಲಿರ್ತಾಳೆ, ಈ ಥರ ತುಂಬ ವಿಕೃತವಾದಂಥ ಮಾತುಗಳನ್ನು ಹೇಳಿ ಜನಗಳನ್ನು ದಾರಿ ತಪ್ಪಿಸ್ತಾ ಇರ್ತಾರೆ. ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಾವು ಹೇಳ್ತಕ್ಕಂಥದ್ದು ಏನಂತಂದರೆ, ದಯವಿಟ್ಟು ಇಂಥ ವಿಚಾರಗಳನ್ನ ಹೇಳುವಂಥ ವ್ಯಕ್ತಿಗಳಿಂದ ದೂರ ಇರಿ. ಭಗವಂತ ನಿಮಗೆ ಒಂದು ಲಾಜಿಕ್ ಅನ್ನೋದನ್ನು ಕೊಟ್ಟಿರ್ತಾನೆ. ಹಿಂದೆಯಿಂದ ನಮ್ಮ ಹಿರಿಯರು ಏನು ಮಾಡ್ಕೊಂಡು ಬಂದಿದ್ದಾರೆ, ಕಾರಣ ಇಲ್ಲದೆ ಯಾವುದೂ ಸಹ ಮಾಡಿಲ್ಲ. ಈಗ ಹೊಸದಾಗಿ ನಾವೇನನ್ನು ಉತ್ಪತ್ತಿ ಮಾಡೋದಕ್ಕೆ, ಸಂಶೋಧನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ಗ್ರಂಥಗಳನ್ನು ಓದೋದಕ್ಕೆ ನಮಗೆ ಒಂದು ಜನ್ಮ ಸಾಕಾಗೋದಿಲ್ಲ. ಅಷ್ಟು ವಿಚಾರಗಳನ್ನು ಋಷಿಮುನಿಗಳು ಹೇಳಿದ್ದಾರೆ. ಆ ಪುರಾಣಗಳಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳಾಗಲಿ, ಸ್ಮೃತಿಗಳಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳಾಗಲಿ, ಶಾಸ್ತ್ರಾಧಾರದ ಸಮೇತವಾಗಿ, ವಾಕ್ಯದ ಸಮೇತವಾಗಿ ನಾನು ಹೇಳಿದ್ರೆ ಆವಾಗ ನೀವು ಒಪ್ಪಬೇಕು. ನಾನು ಹೇಳ್ತಕ್ಕಂಥ ವಿಚಾರಗಳಿಗೂ ಅಷ್ಟೇ ನೀವು ಪ್ರಶ್ನೆಯನ್ನು ಮಾಡೋದಕ್ಕೆ ನಿಮಗೆಲ್ಲ ಅಧಿಕಾರ ಇರುತ್ತೆ. ಎಲ್ಲಿ ಹೇಳಿದೆ ಗುರುಗಳೇ ಕವಡೆನಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಅಂತ, ಗುಲಗಂಜಿನಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಅಂತ ಪ್ರಶ್ನೆಯನ್ನು ಮಾಡಿ ಶಾಸ್ತ್ರಾಧಾರವನ್ನು ಕೊಡ್ತೀವಿ ನಾವು. ಶಾಸ್ತ್ರಾಧಾರ ಇಲ್ಲದೆ ಖಂಡಿತವಾಗ್ಲೂ ನಾವು ಯಾವುದೇ ನಮ್ಮ ಕಪೋಲ ಕಲ್ಪಿತವಾದ ವಿಚಾರಗಳನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ನೆನಪಿಡಿ, ಯಾರ್ಯಾರು ಏನೇನು ಹೇಳಿ ದಿಕ್ತಪ್ಪಿಸ್ತಕ್ಕಂಥವ್ರು ಸಾಕಷ್ಟು ಜನ ಇರ್ತಾರೆ. ಅಂಥ ಒಂದು ಭ್ರಮೆಗಳಿಗೆ, ಅಂಥ ಒಂದು ಬಲೆಗಳಿಗೆ ಸಿಕ್ಕಾಕೊಳ್ಳೋದಕ್ಕೆ ಹೋಗಬೇಡಿ. ಮುಸ್ಸಂಜೆ ಹೊತ್ತು ಬಹಳ ವಿಶೇಷವಾಗಿರತಕ್ಕಂಥದ್ದು ಗೋಧೂಳಿ ಲಗ್ನ ಅಂತ ನಾವು ಹೇಳಿದ್ವಿ. ನಾನು ಆಗಲೇ ಹೇಳಿರೋ ಪ್ರಕಾರ ಒಂದು ದಿನದಲ್ಲಿ ಈ 3 ಸಮಯಗಳು ತುಂಬ ವಿಶೇಷವಾದ ಸಮಯ ಆಗಿರುತ್ತೆ. ಒಂದು ಬ್ರಾಹ್ಮಿ ಮುಹೂರ್ತ, 2ನೇದು ಅಭಿಜಿನ್ ಲಗ್ನ, ಸೂರ್ಯೋದಯದಿಂದ ಮಧ್ಯಾಹ್ನ ವ್ಯಾಪ್ತಿಯಲ್ಲಿ ಬರತಕ್ಕಂಥ 4ನೇ ಲಗ್ನ ಯಾವುದಿರುತ್ತೆ ಇದನ್ನು ಅಭಿಜಿನ್ ಲಗ್ನ ಅಂತ ಕರಿತೀವಿ, ಅಭಿಜಿನ್ ಮುಹೂರ್ತ ಅಂತ. ಹಾಗೆ ಸಂಜೆ ಗೋಧೂಳಿ ಸಮಯ, ಈ ಸಮಯ ತುಂಬ ವಿಶೇಷ ಆಗಿರುತ್ತೆ. ಕಾರಣ ಏನಂತಂದರೆ ಮಹಾಲಕ್ಷ್ಮಿ ಬರುವಂಥ ಸಮಯವೇ ಇದಾಗಿರುತ್ತೆ. ಸೊ ಬರಮಾಡ್ಕೊಳ್ಬೇಕಾದಾಗ ನಾವು ಏನನ್ನ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ನಾನು ಆಗಲೇ ಹೇಳಿರೋ ಪ್ರಕಾರವಾಗಿ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡಿರಬೇಕು. ಯಾವುದೇ ರೀತಿಯಾದಂಥ ಕೆಟ್ಟ ಮಾತುಗಳನ್ನು ಆಡುವಂಥದ್ದು, ಗಲಾಟೆ ಘರ್ಷಣೆಗಳನ್ನು ಮಾಡೋದಕ್ಕೆ ಹೋಗಬಾರ್ದು. ಕೆಲವೊಂದು ಮನೆಗಳಲ್ಲಿ ನಾವು ನೋಡ್ತೀವಿ, ಹಬ್ಬ ಹರಿದಿನ ವಾತಾವರಣಗಳು ಬಂತು ಅಂತಂದರೆ ಎಲ್ಲಿಲ್ಲದೆ ಇರೋಂಥ ಗಲಾಟೆಗಳು, ಇಲ್ಲಿಲ್ದಿರೋ ಘರ್ಷಣೆಗಳು, ಅವತ್ತೇ ಹೊಡೆದಾಟ ಬಡದಾಟ ಇವೆಲ್ಲವೂ ಸಹ ನಡೆದೋಗುತ್ತೆ. ಕಾರಣ ಏನಂತಂದರೆ, ನೀವು ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪುಗಳು ಆ ಕಲಿ ಪ್ರಭಾವ ನಿಮ್ಮ ಕೈಯಲ್ಲೆಲ್ಲ ಮಾಡಿಸ್ತಾ ಇದೆ, ನಿಮಗೆ ಗೊತ್ತಾಗೋದಿಲ್ಲ. ಈ ಕಲಿಯುಗದಲ್ಲಿ ಹೇಗೆ ಅಂತಂದರೆ, ಒಂದು ಕಡೆ ನಾವು ಒಳ್ಳೇದು ಮಾಡೋದಕ್ಕೆ ಹೋದರೆ ನಮ್ಮ ಹಿಂದೆನೇ ಕಲಿಪುರುಷ ಇದ್ದೇ ಇರ್ತಾನೆ. ನಾವು ಒಳ್ಳೇದನ್ನು ಮಾಡೋದಕ್ಕೆ ಆಗ್ತಾ ಇರೋ ಹಾಗೆ ನಮ್ಮನ್ನು ದಿಕ್ಕು ತಪ್ಪಿಸೋದಕ್ಕೆ ಅವನು ಪ್ರೇರೇಪಣೆಯನ್ನು ಕೊಡ್ತಾನೇ ಇರ್ತಾನೆ. ಸಾಯಂಕಾಲ ಆಯಿತು, ಸಂಧ್ಯಾವಂದನೆ ಮಾಡಬೇಕು ಅಂತ ನಾನು ಹೋಗ್ತಾ ಇದ್ದರೆ, ಸಂಧ್ಯಾವಂದನೆ ಮಾಡಬೇಡ, ಮೊಬೈಲ್ ಇಟ್ಕೊಂಡು ಕೂತ್ಕೊಂತ ಕಲಿಪುರುಷ ಬಂದು ನನ್ನ ಮನಸ್ಸಿನ ಮೇಲೆ ಪ್ರೇರೇಪಣೆಯನ್ನು ಮಾಡ್ತಾನೆ ಇರ್ತಾನೆ. ಸೊ ಮೊದಲನೇದಾಗಿ ಕಲಿ ಪ್ರಭಾವಕ್ಕೆ ಸಿಕ್ಕಾಕೋಬಾರ್ದು ನೀವು. ಅದರಿಂದ ದೂರ ಇರಬೇಕು ಅಂತಂದರೆ, ಕಲಿಕಲ್ಮಶ ನಾಶಿನ್ಯೈ ನಮಃ ಅಂತ ಒಂದು ನಾಮ ಇದೆ, ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಈ ತಾಯಿಯ ಆರಾಧನೆಯನ್ನು ಮಾಡಬೇಕು ನಾವು. ಜಗನ್ಮಾತೆಯನ್ನು ಯಾವ ರೂಪದಲ್ಲಾದರೂ ಸಹ ಆರಾಧನೆಯನ್ನು ಮಾಡಿ, ಕ್ರೂರ ರೂಪದಲ್ಲಿ, ಉಗ್ರ ರೂಪದಲ್ಲಿ ಆದಷ್ಟು ಮಾಡೋದಕ್ಕೆ ಹೋಗಬೇಡಿ. ಚಂಡಿ, ಚಾಮುಂಡಿ, ಇವತ್ತಿನ ದಿವಸ ಇನ್ನೊಂದಷ್ಟು ಜನ ನಾನು ಆಗಲೇ ಹೇಳಿರೋ ಪ್ರಕಾರವಾಗಿ ಅತಿ ಶೀಘ್ರವಾಗಿ ನಿಮಗೆ ಫಲಿತಾಂಶ ಕೊಡಿಸ್ತೀವಿ ಅಂತ ಹೇಳಿ ತುಂಬ ಉಗ್ರವಾಗಿರತಕ್ಕಂಥ ತಾಮಸ ಗುಣ ಪ್ರಧಾನವಾದ ದೇವತೆಗಳ ಆರಾಧನೆ ಜಾಸ್ತಿ ಮಾಡ್ತಾ ಇದ್ದಾರೆ. ಪ್ರತ್ಯಂಗಿರಾ ದೇವಿ ಪೂಜೆ ಮಾಡಿಸ್ಬಿಡಿ, ಪ್ರತ್ಯಂಗಿರಾ ಹೋಮ ಮಾಡಿಸಿ, ಅಲ್ಲಿ ಕೂತ್ಕೊಂಡು ಮೆಣಸಿನಕಾಯಿ ಘಾಟ್ ಹಾಕ್ಬಿಡಿ. ಹಾಗೆ ಇನ್ನೊಂದು ನಿಮಗೆ ವಾರಾಹಿ ದೇವಿ ಪೂಜೆಯನ್ನು ಮಾಡಿಸಿ. ಆ ವಾರಾಹಿನಲ್ಲಿ 9 ಪ್ರತ್ಯೇಕವಾದ ವಿಭಾಗಗಳಿರುತ್ತೆ. ಸ್ವಪ್ನ ವಾರಾಹಿ, ವಾರ್ತಾಳಿ ವಾರಾಹಿ ಅಂತೆಲ್ಲ, ಅದೇನೂ ಗೊತ್ತಿರೋದಿಲ್ಲ. ಆ ಆರಾಧನೆ ಮಾಡೋದು ಎಷ್ಟು ಕಷ್ಟ, ಎಷ್ಟು ನಮಗೆ ಅದರಿಂದ ನಮಗೆ ಸೈಡ್ ಎಫೆಕ್ಟ್ಸ್ ಏನೇನು ಬರುತ್ತೆ ಅನ್ನೋದು ಸಹ ಅವ್ರು ಹೇಳೋಕೆ ಹೋಗೋದಿಲ್ಲ. ಅದನ್ನು ಮಾಡಿ ಅಂತ ಹೇಳಿಬಿಡ್ತಾರೆ. ಪ್ರತ್ಯಂಗಿರಾ ಹೋಮ ಮಾಡಿ, ವಾರಾಹಿ ಪೂಜೆ ಮಾಡಿ, ಮತ್ತೊಂದು ಇನ್ಯಾವುದೋ ಕ್ರೂರ ರೂಪ ಧೂಮಾವತಿ ಪೂಜೆಯನ್ನು ಮಾಡಿಸಿ, ಈ ರೀತಿ ಎಲ್ಲ ಹೇಳಿಬಿಡ್ತಾರೆ. ಇದು ಅವ್ರು ಹೇಳಿದಷ್ಟು ಸುಲಭ ಖಂಡಿತವಾಗಿ ಆಗೋದಿಲ್ಲ. ಆದಷ್ಟು ಉಗ್ರ ರೂಪದ ದೇವತೆಗಳ ಆರಾಧನೆಯಿಂದ ದೂರ ಇರಿ. ಅದನ್ನು ನೀವು ತಡ್ಕೊಳ್ಳೋದಕ್ಕೆ ನಿಮ್ಮ ಕೈನೆಲ್ಲ ಆಗೋದಿಲ್ಲ. ಸಾಮಾನ್ಯ ವ್ಯಕ್ತಿಗಳಿಗೆ ಉಪದೇಶ ಆಗಿರಬೇಕು, ಮತ್ತು ನಿಮಗೆ ಆ ಮಾರ್ಗದಲ್ಲಿ ಚಾನಲೈಸೇಷನ್ ಅನ್ನೋದು ಆಗಿರಬೇಕು. ಅದಾಗಿದ್ದರೆ ಮಾತ್ರ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಆ ಎನರ್ಜಿ, ಆ ಫ್ರೀಕ್ವೆನ್ಸಿನ ಎಲ್ಲರೂ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಸಾತ್ವಿಕವಾದ ರೂಪದಲ್ಲಿ ಲಲಿತಾದೇವಿ, ಸರಸ್ವತಿ ಮತ್ತು ಮಹಾಲಕ್ಷ್ಮಿ ಈ ಸ್ವರೂಪಗಳಲ್ಲೇ ಪೂಜೆಯನ್ನು ಮಾಡಿ ಖಂಡಿತ ಫಲ ಲಭಿಸುತ್ತೆ, ಯಾವ ಅನುಮಾನ ಇಲ್ಲ. ಸೊ ಹೀಗಾಗಿ ಈ ಒಂದು ಜಗನ್ಮಾತೆಯ ಪೂಜೆಯನ್ನು ಮಾಡಬೇಕಾದಾಗ ಮುಸ್ಸಂಜೆ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ, ಶುಭ್ರವಾಗಿಟ್ಕೋಬೇಕು ವಾತಾವರಣವನ್ನು ಮತ್ತು ಮನಸ್ಸನ್ನು ಸಹ. ಜೊತೆಯಲ್ಲಿ ಯಾವುದೇ ರೀತಿಯಾದ ಗಲಾಟೆ ಘರ್ಷಣೆಗಳಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಹಚ್ಚಿದ ದೀಪ ನಂದಿದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ನೀವೊಂದು ಎಣ್ಣೆ ದೀಪ ಹಚ್ತೀರಾ, ಲೈಟ್ ಹಾಕ್ತೀರಾ. ಕೆಲವ್ರ ಮನೇಲಿ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ, ಲೈಟ್ ಹಾಕ್ತಾರೆ, 10 ನಿಮಿಷದಲ್ಲಿ ಆರಿಸ್ಬಿಡ್ತಾರೆ ಆ ದೀಪವನ್ನು. ಅಯ್ಯೋ ದೇವ್ರ ಮನೇಲಿ ತಾನೆ, ದೇವ್ರಿಗೇನು ದೀಪ ಬೇಕಿಲ್ವಲ್ಲ, ಆರಿಸ್ಬಿಡೋಣ ಅಂತ ಅಂದ್ಬಿಟ್ಟು. ದೇವರಿಗೆ ನೀವು ಬೆಳಕನ್ನು ಕೊಡೋದಿಲ್ಲ ಅಂದರೆ ನಿಮ್ಮ ಬಾಳು ಬೆಳಕಾಗೋದಕ್ಕೆ ಹೇಗೆ ಸಾಧ್ಯ ಹೇಳಿ?
ಹಾಲಲ್ಲಿ ಹಾಕೊಂಡಿರ್ತೀರಾ, ರೂಮಲ್ಲಿ ಗಂಟೆಗಟ್ಟಲೆ ಉರಿಸ್ತೀರಾ, ಇನ್ನೆಲ್ಲೋ ಒಂದು ಕಡೆ ಫ್ಯಾನ್ ಹಾಕಿರ್ತೀರಾ, ಅದೆಲ್ಲ ನಿಮ್ಮ ಕರೆಂಟ್ ಖರ್ಚು ಅಂತ ಲೆಕ್ಕ ಸಿಗೋದಿಲ್ಲ. ದೇವರ ಮನೆಯಲ್ಲಿ ಲೈಟ್ ಹಾಕ್ತಾ ಇದ್ದಂಗೆ 10 ನಿಮಿಷದಲ್ಲಿ ಆರಿಸ್ಬಿಡ್ತಾರೆ ಒಂದಷ್ಟು ಜನ, ಏನೋ ಉಳಿತಾಯ ಮಾಡ್ತಾ ಇದ್ದೀವಿ ಅಂತ. ಸಂಜೆ ಹೊತ್ತು ದೀಪ ಹಾಕಿದ ಮೇಲೆ ರಾತ್ರಿ ಮಲಗೋವರೆಗೂ ಸಹ ಕನಿಷ್ಠ 1 ಯಾಮ ಅಂದರೆ 3 ಗಂಟೆಗಳ ಕಾಲ ದೀಪ ಬೆಳಗೋದಕ್ಕೆ ಬಿಟ್ಟುಬಿಡಿ. ಅಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಆರಿಸೋದಕ್ಕೆ ಹೋಗಬೇಡಿ. ಇನ್ನೊಂದಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಸಂಜೆ ದೀಪ ಹಚ್ಚಕ್ಕೆ ಮುಂಚೆ ನಿಮಗೆಲ್ಲ ಗೊತ್ತಿರುತ್ತೆ, ಹಿತ್ತಲು ಬಾಗಿಲು ಹಾಕಬೇಕು, ನಂತರ ಮುಂಬಾಗಿಲು ತೆಗಿಬೇಕು ಅಂತ. ಈ ಹಿತ್ತಲು ಬಾಗಿಲು ಅಷ್ಟೇ ಹಾಕಕ್ಕೆ ಹೋಗೋದಿಲ್ಲ, ತೆಗೆದೇ ಇರ್ತಾರೆ. ಅಂದರೆ ಬಂದಂಥ ಮಹಾಲಕ್ಷ್ಮಿ ಈ ಕಡೆಯಿಂದ ಬಂದು ಆ ಕಡೆಯಿಂದ ಇಲ್ಲಿ ಎಂಟ್ರಿ ತೊಗೊಳ್ತಾಳೆ, ಅಲ್ಲಿ ಎಕ್ಸಿಟ್ ತೊಗೊಂಡ್ಬಿಡ್ತಾಳೆ. ಮನೆಯಲ್ಲಿ ಏನು ಉಳಿಯೋದಿಲ್ಲ. ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಹಿತ್ತಲು ಬಾಗಿಲು ಅಂತ ಇದ್ದಾದ ಪಕ್ಷದಲ್ಲಿ ಮನೆಯಲ್ಲಿ, ಇಲ್ಲ ನಿಮಗೆ ಒಂದು ಇವತ್ತು ಬಾಲ್ಕನಿಯಲ್ಲಿರುವಂಥ ಕೆಲವೊಂದು ವಿಂಡೋಸ್ ಇರುತ್ತೆ ನಿಮಗೆ, ಸಿಟ್ಔಟು ಮತ್ತೊಂದು ಅಂತ, ಇದೆಲ್ಲ ಹಿತ್ತಲು ಬಾಗಿಲು ಅಂತಲೇ ಕನ್ಸಿಡರ್ ಆಗುತ್ತೆ. ಅದನ್ನು ಫಸ್ಟ್ ಕ್ಲೋಸ್ ಮಾಡಿ. ಕನಿಷ್ಠ 1 ಗಳಿಗೆ ಅಥವಾ 2 ಗಳಿಗೆಗಳ ಕಾಲ, 1 ಗಳಿಗೆ ಅಂದರೆ 24 ನಿಮಿಷಗಳು, 2 ಗಳಿಗೆ ಅಂತಂದರೆ 48 ನಿಮಿಷಗಳ ಕಾಲ ದೀಪ ಹಚ್ಚಿದ ಮೇಲೆ ಈ ಹಿಂಭಾಗಲನ್ನ, ಹಿತ್ತಲು ಬಾಗಿಲನ್ನ ತೆಗೆಯೋದಕ್ಕೆ ಹೋಗಬಾರ್ದು. ಇದನ್ನು ರೂಢಿ ಮಾಡ್ಕೊಳ್ಳಿ. ಹಚ್ಚಿದ ದೀಪ ಆರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಮುಸ್ಸಂಜೆಯ ಫಲ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಖಂಡಿತ ಈ ಕೆಲವೊಂದು ನಿಷಿದ್ಧವಾದ ಕ್ರಿಯೆಗಳು ಏನೇನಿರುತ್ತೆ ಇವುಗಳನ್ನು ಅಷ್ಟೇ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬಾರ್ದು. ಸಂಜೆಯ ಹೊತ್ತು ನಾವು ಉಗುರನ್ನು ಕತ್ತರಿಸೋದಕ್ಕೆ ಹೋಗಬಾರ್ದು. ಇದೆಲ್ಲ ನಮ್ಮ ವೀಕ್ಷಕರಿಗೆ ಗೊತ್ತಿರುವಂಥ ವಿಚಾರಗಳೇ ಆಗಿರುತ್ತೆ. ಆದರೂ ಸಹ ಮೇಲಿಂದ ಮೇಲೆ ನಾವು ಹೇಳ್ತಾ ಇರಬೇಕಾಗುತ್ತೆ. ಮತ್ತು ಇನ್ನೊಂದೇನಂತಂದರೆ, ನೀವು ಗುಡಿಸಿರ್ತಕ್ಕಂಥ ಕಸವನ್ನು ಹೊಸಲು ದಾಟಿ ಹೊರಗಡೆ ತೊಗೊಂಡು ಹೋಗಬಾರ್ದು. ಕಸವನ್ನು ಗುಡಿಸೋದಕ್ಕೆ ಹೋಗಬಾರ್ದು ಮೊದಲನೇದಾಗಿ. ಎರಡನೇದಾಗಿ, ಕಸ ಗುಡಿಸಿರ್ತೀರಾ, ಇಲ್ಲ ಅಲ್ಲೊಂದು ಡಸ್ಟ್ಬಿನ್ ಏನೋ ಇಟ್ಟಿರ್ತೀರಾ. ಕೆಲವ್ರಿಗೊಂದು ಪದ್ಧತಿ ಇರುತ್ತೆ, ಬೆಳಿಗ್ಗೆ ಬಂದ್ಬಿಡ್ತಾರೆ ಇವರು ಪೌರ ಕಾರ್ಮಿಕರು ಕಸ ತೊಗೊಂಡು ಹೋಗೋದಕ್ಕೆ ಅಂತ ಹೇಳಿ ಸಂಜೆ ತೊಗೊಂಡು ಹೋಗಿ ಅಲ್ಲಿ ಇಟ್ಬಿಡ್ತೀರಾ ರಾತ್ರಿ. ನೀವು ಒಂದು ವೇಳೆ ಸಂಜೆನೇ ಇಡ್ತೀರಾ ಅನ್ನೋದಾದರೆ ನೀವು ಅದನ್ನು ದೀಪ ಹಚ್ಚೋದಕ್ಕೆ ಮೊದಲು ಹೊಸಲಿನಿಂದ ಹೊರಗಡೆ ಇಡಿ. ದೀಪ ಹಚ್ಚಿದ ನಂತರ ಮುಸ್ಸಂಜೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಇಡೋದಕ್ಕೆ ಹೋಗಬಾರ್ದು. ಇನ್ನೊಂದಷ್ಟು ಜನ ಏನು ಮಾಡ್ತಾರೆ ಅಂದರೆ, ಇವತ್ತು ನಿಂತ್ಕೊಂಡು ಓಡಾಡಿಕೊಂಡು ತಿಂಡಿ ತಿನ್ನೋದು, ಊಟ ಮಾಡೋ ಅಭ್ಯಾಸ ಬಹಳಷ್ಟು ಜನಗಳಿಗೆ ಬಂದ್ಬಿಟ್ಟಿದೆ. ಇವತ್ತು ಓಡಾಡ್ತಾ ಊಟ ಮಾಡ್ತಾ ಒಂದು ಕೈನಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಎಂಜಲ್ ಕೈ ಇಟ್ಕೊಂಡು ಹೊಸಲಿಂದ ಆ ಕಡೆ ಹೋಗ್ತೀರಾ, ಹೊಸಲಿಂದ ಈ ಕಡೆ ಬರ್ತೀರಾ. ಮಹಾಲಕ್ಷ್ಮಿ ಎಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಹೇಳಿ? ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ನೀವು. ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬಾರ್ದು. ಮನೆಗೆ ಬರ್ತೀರಾ, ಕೈ ಕಾಲು ತೊಳ್ಕೊಳ್ಳೋದಿಲ್ಲ, ಹಾಸಿಗೆ ಮೇಲೆ ಹಾಗೆ ಬಿದ್ಕೊಂಡ್ಬಿಡ್ತೀರಾ, ಟಿವಿ ಹಾಕೊಂಡು ಕೂತ್ಕೊಂಡಿರ್ತೀರಾ. ಇದೆಲ್ಲ ಮಾಡೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲೋದಿಲ್ಲ. ಮುಸ್ಸಂಜೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಖಂಡಿತ ಮಾಡೋದಕ್ಕೆ ಹೋಗಬಾರ್ದು. ಮತ್ತೊಂದು ಸೂಕ್ಷ್ಮವಾದ ವಿಚಾರವನ್ನು ಸಹ ನಾನು ಹೇಳ್ತೀನಿ. ನಾನು ಯಾವುದೇ ಕಾರಣಕ್ಕೂ ಅಷ್ಟೇ ಗಂಡ ಹೆಂಡತಿ ರತಿ ಕ್ರೀಡೆಯಲ್ಲಿ ಈ ಸಮಯದಲ್ಲಿ ತೊಡ್ಕೊಳ್ಬಾರ್ದು. ಅದಕ್ಕೆ ಅಂತ ಒಂದು ಸಮಯ ಇದೆ, ಅದಕ್ಕೆ ಅಂತ ಒಂದು ವಿಧಿವಿಧಾನಗಳಿವೆ. ಆ ಪ್ರಕಾರವಾಗಿ ಮಾಡಿದರೆ ಸತ್ಸಂತಾನ ಪ್ರಾಪ್ತಿಯಾಗುತ್ತೆ, ನಿಮಗೆ ನಿಮ್ಮ ವಂಶ ಬೆಳೆಯುತ್ತೆ. ಯಾಕಂದರೆ ಇದಕ್ಕೆ ತುಂಬ ಪ್ರಸಿದ್ಧವಾಗಿರತಕ್ಕಂಥ ಒಂದು ಪುರಾಣ ಪ್ರಸಿದ್ಧವಾದ ಉದಾಹರಣೆ ಅಂತಂದರೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಿನ ಜನನ ಆಗಿರುತ್ತೆ. ಹೇಗೆ ಕಶ್ಯಪ ಮಹರ್ಷಿಗಳಿಗೆ ಆತನ ಪತ್ನಿಯಾದಂಥ ದಿತಿ ಅಸುರ ಸಂಧ್ಯಾ ವೇಳ ಅಂತ ಹೇಳ್ತಾರೆ ಈ ಸಮಯವನ್ನು, ಗೋಧೂಳಿ ಲಗ್ನವನ್ನು. ಆ ಸಮಯದಲ್ಲಿ ನೀವು ನನ್ನ ಜೊತೆ ಸಮಾಗಮವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾಳೆ. ಮಹರ್ಷಿಗಳು ಹೇಳ್ತಾರೆ, ಇಲ್ಲ ಈ ಸಮಯದಲ್ಲಿ ಮಾಡಿದ್ರೆ ಲೋಕಕಂಟಕರಾದಂಥ ಪುತ್ರರು ಜನಿಸ್ತಾರೆ ಅಂತ. ಆಕೆ ಕೇಳೋದಿಲ್ಲ. ಆಕೆಯ ಒತ್ತಾಯಕ್ಕೆ ಮಣಿದು ಆಕೆಯ ಜೊತೆ ಸೇರಿದಾಗ ಹುಟ್ಟಿದಂಥ ಮಕ್ಕಳೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಆಗಿರ್ತಾರೆ. ತ್ರೇತಾಯುಗದಲ್ಲಿ ಈ ಥರ ತಪ್ಪುಗಳು ನಡೀತು ಅಂತಂದರೆ, ಈಗ ಕಲಿಯುಗದಲ್ಲಿ ನಾವು ಮನೆಯಲ್ಲೂ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು, ರಾವಣ ಕುಂಭಕರ್ಣರು ಇವತ್ತು ಜಾಸ್ತಿ ಆಗೋಗಿದ್ದಾರೆ. ಕಾರಣ ಏನಂತಂದರೆ, ನಾವು ಮಾಡ್ತಾ ಇರ್ತಕ್ಕಂಥ ಅನಾಚಾರಗಳೇ ಆಗಿರುತ್ತೆ. ಎಲ್ಲದಕ್ಕೂ ಒಂದು ಸಮಯ ಇರುತ್ತೆ, ಎಲ್ಲದಕ್ಕೂ ಒಂದು ಸಂದರ್ಭ ಅಂತ ಇರುತ್ತೆ. ದೇರ್ ಇಸ್ ಅ ಟೈಮ್ ಆ್ಯಂಡ್ ಪ್ಲೇಸ್ ಫಾರ್ ಎವ್ರಿಥಿಂಗ್ ಅನ್ನೋದನ್ನು ಜ್ಞಾಪಕ ಇಟ್ಕೊಂಡು ಈ ಮಾಡಬಾರದ ಕೆಲಸಗಳಿಂದ ದಯವಿಟ್ಟು ದೂರ ಇರಿ. ನಿಮ್ಮ ಮನೆ ಮಂಗಳಕರವಾಗಿದೆ. ಇನ್ನು ವೀಕ್ಷಕರಲ್ಲಿರುವಂಥ ಒಂದು ಗೊಂದಲ ಏನಂತಂದರೆ, 28ನೇ ತಾರೀಕು ಚಂದ್ರಗ್ರಹಣ ಇರೋದ್ರಿಂದ ಏನು ಮಾಡಬೇಕು ಗುರುಗಳೇ? ಯಾವ ರಾಶಿಗೆ ಈ ಬಾರಿ ಚಂದ್ರಗ್ರಹಣ ಇದೆ, ಯಾವ ನಕ್ಷತ್ರದವರಿಗಿದೆ ಅನ್ನತಕ್ಕಂಥದ್ದು. ನೀವು 27 ನಕ್ಷತ್ರದಲ್ಲಿ ಯಾವುದೇ ನಕ್ಷತ್ರದವರಾಗಿರಿ, 12 ರಾಶಿಗಳಲ್ಲಿ ಯಾವುದೇ ರಾಶಿಯವರಾಗಿರ್ರಿ, ಈ ಬಾರಿ ಈ ಇಡೀ ಸಂವತ್ಸರದಲ್ಲಿ ಬರುವಂಥ 4 ಗ್ರಹಣಗಳು, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಭಾರತದಲ್ಲಿ ಗೋಚರ ಇಲ್ಲ. ಹಾಗಾಗಿ ಗ್ರಹಣಾಚರಣೆ ಮಾಡಬೇಕಾದ ಅವಶ್ಯಕತೆ ಖಂಡಿತವಾಗ್ಲೂ ಇರೋದಿಲ್ಲ. ನೆಮ್ಮದಿಯಾಗಿರಿ. ಯಾರ್ಯಾರೋ ಹೇಳೋದನ್ನು ಕೇಳಿಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಭಾರತದ ಹೊರತಾಗಿ ಬೇರೆ ಒಂದಷ್ಟು ದೇಶಗಳಲ್ಲಿ ಇದು ಗೋಚರವಾಗುತ್ತೆ. ಅಲ್ಲಿ ಇರತಕ್ಕಂಥ ಹಿಂದೂಗಳು ಮತ್ತು ಭಾರತೀಯರು ಈ ಒಂದು ಆಚರಣೆಗಳನ್ನು ನಂಬತಕ್ಕಂಥವ್ರು ಯಾರಿದ್ದಾರೆ ಅವರುಗಳು ಮಾತ್ರ ಇದ್ರ ಬಗ್ಗೆ ಒಂದಷ್ಟು ಪ್ರಿಕಾಷನ್ಸ್ನ ತಗೋಬೇಕಾಗುತ್ತೆ. ಅದಕ್ಕೆ ಮತ್ತೊಂದೇ ಕಾರ್ಯಕ್ರಮವನ್ನು ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಸೊ 28ನೇ ತಾರೀಕು ಚಂದ್ರಗ್ರಹಣ, ಪಾರ್ಶ್ವ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಅದರಿಂದ ಆಚರಣೆ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಇನ್ನು ಇದಲ್ಲದೆ ಏನೇನೆಲ್ಲ ವೈಶಿಷ್ಟ್ಯಗಳಿದೆ ಅವತ್ತು ಅಂತಂದರೆ, ನೂಲು ಹುಣ್ಣಿಮೆ ಅಂತ ಹೇಳ್ತಾರೆ. ಅಂದರೆ ರಕ್ಷಾಬಂಧನಕ್ಕೆ ಮತ್ತೊಂದಿರತಕ್ಕಂಥ ಹೆಸರು ಇದಾಗಿರುತ್ತೆ. ರಕ್ಷಾಬಂಧನ ಅವತ್ತಿನ ದಿವಸ ಅವಶ್ಯವಾಗಿ ಮಾಡಲೇಬೇಕಾಗುತ್ತೆ. ಪ್ರತಿಯೊಬ್ಬ ಸೋದರಿಯೂ ಸಹ ತನ್ನ ಅಣ್ಣನಿಗೆ ಮತ್ತು ತನ್ನ ತಮ್ಮನಿಗೆ ಈ ಕೈಗೆ ರಾಖಿಯನ್ನು ಕಟ್ಟತಕ್ಕಂಥದ್ದು. ನನಗೆ ಸದಾಕಾಲ ಒಂದು ಬೆಂಗಾವಲಾಗಿರಲಿ ಅಂತ ಹೇಳ್ತಾ ಆ ಒಂದು ಸಹೋದರ ಸಹೋದರಿ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾದ ದಿವಸ ಆಗಿರುತ್ತೆ. ಆ ಪ್ರಯತ್ನವನ್ನು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಖಂಡಿತವಾಗ್ಲೂ ಮಾಡಿ. ಅದನ್ನು ನಿಲ್ಲಿಸಬೇಕಾದ ಅವಶ್ಯಕತೆ ಇರೋದಿಲ್ಲ. ಎರಡನೆಯದು, ಅವತ್ತಿನ ದಿವಸ ಗಾಯತ್ರಿ ಪ್ರತಿಪತ್ ಅಂತ ಹೇಳಿದ್ದಾರೆ.
ಅಂದರೆ ಗಾಯತ್ರಿ ದೇವಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಆಚರಣೆ ಮಾಡುವಂಥ ದಿವಸ ಇದಾಗಿರುತ್ತೆ. ಶ್ರಾವಣ ಶುಕ್ಲ ಪೌರ್ಣಮಿಯ ಮಾರನೇ ದಿವಸ ಬರುವಂಥ ದಿವಸ ಇದಾಗಿರುತ್ತೆ. ಅವತ್ತು ನಾನು ಆಗಲೇ ಹೇಳಿರೋ ಪ್ರಕಾರ 28ನೇ ತಾರೀಕು ಪೌರ್ಣಮಿಯ ಗಳಿಗೆಗಳು ತುಂಬ ಕಡಿಮೆ ಇದ್ದು ಪಾಡ್ಯಮಿಯ ಗಳಿಗೆ ಜಾಸ್ತಿ ಇರೋದ್ರಿಂದ ಅವತ್ತು ಗಾಯತ್ರಿ ಪ್ರತಿಪತ್ ಅಂತ ಇದೆ. ಏನು ಮಾಡಬಹುದು ಗಾಯತ್ರಿ ಪ್ರತಿಪತ್ ದಿವಸ ಅಂತಂದರೆ, ಬ್ರಹ್ಮಚಾರಿಗಳು ಯಾರಾದರೂ ಇದ್ದಾದಲ್ಲಿ 1000 ಸಮಿತ್ತಿನಲ್ಲಿ ನೀವು ಅಗ್ನಿ ಕಾರ್ಯವನ್ನು ಅಂದರೆ ಸಮಿಧಾದಾನವನ್ನು ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ತಾ ಗಾಯತ್ರಿ ಹೋಮವನ್ನು ಮಾಡಬೇಕಾಗತ್ತೆ. ಇಲ್ಲ ಸಾಮೂಹಿಕವಾಗಿ ಯಾವುದಾದ್ರು ದೇವಸ್ಥಾನದಲ್ಲಿ ಗಾಯತ್ರಿ ಹೋಮ ಮಾಡಿಸಿದ್ದಾದಲ್ಲಿ ಅಲ್ಲಿ ಎಲ್ಲರೂ ಸಹ ಭಾಗವಹಿಸಬಹುದು. ಎರಡನೆಯದು, ಗಾಯತ್ರಿ ಮಂತ್ರ ಯಾರಿಗೆ ಉಪದೇಶ ಆಗಿದೆಯೋ ಆ ಥರದವರು ಆ ಗಾಯತ್ರಿ ಮಂತ್ರವನ್ನು ಕನಿಷ್ಠ ಅವತ್ತಿನ ದಿವಸ 1008 ಬಾರಿ ಇಲ್ಲ ಅಂತಂದರೆ 108 ಬಾರಿ ಆದರೂ ಜಪವನ್ನು ಮಾಡೋದನ್ನು ರೂಢಿಯನ್ನು ಮಾಡ್ಕೊಳ್ಳಿ. ಇಲ್ಲ ಗಾಯತ್ರಿ ಮಂತ್ರವನ್ನು ಕೇಳೋದಾಗಲಿ, ಗಾಯತ್ರಿ ದೇವಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನು ಹೇಳುವಂಥದ್ದಾಗಲಿ, ಗಾಯತ್ರಿ ಕವಚ, ಸೂರ್ಯಮಂಡಲ ಸ್ತೋತ್ರ, ಗಾಯತ್ರಿ ಅಷ್ಟೋತ್ತರ, ಗಾಯತ್ರಿ ಅಷ್ಟಕ, ಈ ರೀತಿ ವಿಶೇಷವಾದ ಸ್ತೋತ್ರಗಳನ್ನು ಅವತ್ತಿನ ಹೇಳೋದಾಗಲಿ, ಇದನ್ನು ಮಾಡೋದ್ರಿಂದ ಅಷ್ಟೇ ವಿಶೇಷವಾದ ಫಲಿತಾಂಶ ಸಿಗುತ್ತೆ. ನಿಮ್ಮ ಮನೆಯ ಹತ್ತಿರದಲ್ಲಿ ಯಾವುದಾದ್ರೂ ಗಾಯತ್ರಿ ದೇವಸ್ಥಾನ ಇದ್ದಿದ್ದಾದ ಪಕ್ಷದಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗಾಯತ್ರಿ ಅಷ್ಟೋತ್ತರದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ, ವಿಶೇಷವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಇಷ್ಟೆಲ್ಲರ ಜೊತೆಯಲ್ಲಿ ಆ ದಿವಸ 28ನೇ ತಾರೀಕು ಇನ್ನೊಂದು ವೈಶಿಷ್ಟ್ಯ ಏನಿದೆ ಅಂತಂದರೆ ಸಂಸ್ಕೃತ ದಿನಾಚರಣೆ ಅಂತ ಹೇಳಿದ್ದಾರೆ. ನೋಡಿ, ಎಲ್ಲ ಭಾಷೆಗಳಿಗೂ ಮಾತೃಭಾಷೆ ಆಗಿರತಕ್ಕಂಥ ಸಂಸ್ಕೃತ ಭಾಷೆಗೆ ಒಂದು ದಿನವನ್ನು ಮೀಸಲಿಟ್ಟಿದ್ದಾರೆ. ಸೊ ಸಂಸ್ಕೃತ ಯಾರಿಗೆ ಬರೋದಿಲ್ಲ, ಕಲಿಬೇಕು ಅಂತ ಆಸಕ್ತಿ ಯಾರಿಗಿದೆ ಅವರು ಆ ದಿನದಿಂದ ಪ್ರಾರಂಭ ಮಾಡಿ, ಕಲಿತಿರತಕ್ಕಂಥವರು ಅದೇ ಇನ್ನಷ್ಟು ರೂಢಿಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಲಸತು ಸಂಸ್ಕೃತಂ ಚಿರಂ ಗೃಹೇ ಗೃಹೇ ಚ ಪುನರಪಿ ಅಂತ ಹೇಳೋ ಪ್ರಕಾರವಾಗಿ ಪ್ರತಿಯೊಂದು ಮನೆಯಲ್ಲೂ ಯಾವಾಗ ಸಂಸ್ಕೃತ ಶಾಶ್ವತವಾಗಿರುತ್ತೋ, ನೆಲೆಸಿರುತ್ತೋ, ಸಂಸ್ಕೃತಿ ಇನ್ನಷ್ಟು ಬೆಳೀತಾ ಹೋಗುತ್ತೆ. ಸೊ ಮೂಲ ಭಾಷೆ ದೇವನಾಗರಿ ಭಾಷೆಯಾಗಿರ್ತಕ್ಕಂಥ ಈ ಗೀರ್ವಾಣ ಭಾಷೆಯನ್ನು ನಾವು ಉಳಿಸೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಒಂದು 4 ಅಕ್ಷರಗಳಾದರೂ ಅವ್ರು ಕಲಿಯೋದಕ್ಕೆ ಸಂಸ್ಕೃತವನ್ನು ಪ್ರಯತ್ನವನ್ನು ಮಾಡಿ. ಸೊ ವರಮಹಾಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಹಂಚಿಕೊಂಡಿದ್ದೀವಿ. ಇದೆಲ್ಲ ನಿಮಗೆ ಉಪಯುಕ್ತವಾಗಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಶಾಸ್ತ್ರವಿಹಿತವಾಗಿರತಕ್ಕಂಥ ರೀತಿಯಲ್ಲೇ ಪೂಜೆಯನ್ನು ಮಾಡಿ ತಾಯಿಯ ಒಂದು ಅನುಗ್ರಹವನ್ನು ಪಡ್ಕೊಳ್ಳಿ. ನಿಮ್ಮೆಲ್ಲರ ಮನೆಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಮತ್ತು ಐಶ್ವರ್ಯ ಎಲ್ಲವೂ ತಾಂಡವಾಡ್ತಾ ಇರಲಿ, ಸದಾಕಾಲ ಸುಭಿಕ್ಷತೆ ಇರಲಿ ಮತ್ತು ಎಲ್ಲರಿಗೂ ಮಂಗಳವಾಗಿರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸಮಾಪ್ತಿಯನ್ನು ಹೇಳ್ತಾ ಇದ್ದೀವಿ. statenews.live ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸ್ತಾ ಇರಿ. ಈ ವಾಹಿನಿಯ ಮುಖಾಂತರ ಇನ್ನಷ್ಟು ಮತ್ತಷ್ಟು ವಿಶೇಷವಾದ ಮಾಹಿತಿಯನ್ನು, ಧರ್ಮ ಸೂಕ್ಷ್ಮಗಳನ್ನು ನಿಮ್ಮ ಜೊತೆ ಆಗಿಂದಾಗೆ ನಾವು ಹಂಚ್ಕೊಳ್ತಾ ಇರ್ತೀವಿ. ಧನ್ಯವಾದ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ ಸ್ವಸ್ತಿ. statenews.live